ನಿನ್ನನ್ನು ನೆನೆಯುತ್ತಿ ರಾತ್ರಿಯ ಕಳೆದೆ ಬಲಕ್ಕೆ ಹೋಗ್ರಿ ಮುಂದೆ ಈಗ ಸೇರಿ ಹೌದಾ ಹಂಗೆ ಅಂತಾರೆ ಎಲ್ಲ ರಗಡೆ 2-3 ಅಗಸಿ ಅದಾವ್ರಿ ಹಾಂ ಅಲ್ಲಿ ಕಲ್ಲು ಐತ್ರಿ ಅಗರ್ಕವು ಹಾಂ ಇದು ಹುಸೇನ್ ಪೀರ್ ಗುಡಿ ರೀ ಅಮೀರ್ ಬಾಯ್ ಕರ್ನಾಟಕ ಅವ್ರ ಮನೆ ಹಾಂ ಬರ್ರಿ ಯಾವ ಏರಿಯಾ ಸರ್ ಇದು ಕಂಬಾರ ಓಣಿ ಅಂತಾರೆ ಇದಕ್ಕೆ ಕಂಬಾರ್ ಓಣಿ ಹಾಂ ಬೀಳಗಿ ಕಂಬಾರ ಓಣಿ ಬೀಳಗಿರಿ ಹುಸೇನ್ ಪೀರ್ ಗುಡಿ ಓಣಿ ಅಂದರೂ ನಡೀತವೆ ಅವ ಬೆಂಗಳೂರವ ಕಂಬಾರ್ ಓಣಿ ಹಾಂ ಹಾಂ ತಡಿ 1 ಮಿನಿಟ್ ಹಾಂ ಇದೇ ಜಾಗ ನೋಡ್ರಿ ಇದೆ ಹಾಂ ಇದೇ ಮನೆ ರೀ ಇಲ್ಲಿದಿಂದ ಹಿಡ್ಕೊಂಡು ಪಾರ ಅಲ್ಲಿ ತನಕ ರೀ ಹಾಂ ಕೊನೆ ತನಕ ಇದಿಷ್ಟು ಒಂದೇ ಮನೆ ರೀ ಅಂದ್ರೆ ಈಗ ಅವ್ರು ಮಾರಿ ಹೋಗ್ಬಿಟ್ರಲ್ಲ ಹೊಸ ಮನೆ ಕಟ್ಟಿದ್ದಾರೆ ಹೊಸ ಮನೆ ಕಟ್ಸ್ಯಾರ ಅದು ಮೊದಲು ಹಿಂಗಿತ್ತು ಹಾಂ ಮೊದಲು ಹಿಂಗಿತ್ತು ನೋಡ್ರಿ ಹಾಂ ಈ ಥರ ಇತ್ತು ಸೊ ಫುಲ್ ಹಿಂಗಿದ್ದಿದ್ದನ್ನ ಈಗ ಹಂಗೆ ಮಾಡ್ಕೊಂಡಿದ್ದಾರೆ ಹಾಂ ಓಕೆ ಅಂದರೆ ಅಮೀರ್ ಬಾಯ್ ಕರ್ನಾಟಕಿಯವರು ಸೊ ಬಹಳ ದೊಡ್ಡ ಗಾಯಕಿ ಮತ್ತು ನಟಿ ಅವರು ಬಾಳಿದಂಥ ಮನೆ ಇದು ಅವ್ರು ಬಾಲ್ಯ ಕಳೆದು ಸಂಗೀತ ಕಲಿತು ಇಲ್ಲಿ ಕಲಾವಿದೆಯಾಗಿ ರೂಪುಗೊಂಡ ಗಲ್ಲಿ ಮತ್ತು ಮನೆ ಈ ಕಂಬಾರ ಓಣಿ ಬೀಳಿಗೆ ಅಷ್ಟೇ ಸರ್ ಇದೆಲ್ಲ ಹಾಂ ಅವ್ರ ಅಂತಂಬರು ಇದೆಲ್ಲ ಈ ಗಲ್ಲಿ ಇಲ್ಲ ಇಲ್ಲಿದಿಂದ ಆ ಮೂಲಿ ತನಕ ಈ ಕಡೆಯಿಂದ ಹಿಡ್ಕೊಂಡ ಅಲ್ಲಿ ತನ ಅವ್ರ ಮನೆಗಳಿರ್ತದೆ ಇದು ಅಮೀರ್ ಬಾಯ್ ಕರ್ನಾಟಕಿ ಅಂತ ಒಬ್ರು ದೊಡ್ಡ ನಟಿ ಇದ್ರು ಅವರು ಬೆಳೆದಿರೋ ಮನೆ ಅದು ಅವ್ರು ಓಡಾಡೋ ಗಲ್ಲಿ ಇದು ಗೊತ್ತಾ ನಿಮ್ಗೆ ಅಲ್ಲ ನೀವು ನೋಡಿದ್ರಿ ಅವ್ರನ್ನ ಅವ್ರ ಕಿವಿ ಕೇಳಂಗಿಲ್ಲ ಬಿಡ್ರಿ ಬಿಜಾಪುರ್ನ್ಯಾಗ ಟಾಕೀಜ್ ಐತಾರಲ್ಲ ಅವ್ರದ್ದು ಅವಾಗ ನೋಡಿದ್ವಿ ನಾವು ಪಿಕ್ಚರ್ನ್ಯಾಗ ನೋಡಿದ್ದೆ ನೇರವಾಗಿ ನೋಡಿದ್ರಿ ಪಿಕ್ಚರ್ನ್ಯಾಗ ನೋಡಿವ್ರಿ ಪಿಕ್ಚರ್ನಾಗ ನೋಡ್ಯಾರ ಅವ್ರು ಸ್ವತಃ ನೋಡಿಲ್ಲ ಯಾಕಂದ್ರೆ ತೀರ್ಕೊಂಡು 60 ವರ್ಷದ ಮೇಲೆ ಮತ್ತೆ ಅವರೆಲ್ಲಿ ಅವಾಗ ಎಲ್ಲಿ ಓಕೆ ಪಿಕ್ಚರ್ನ್ಯಾಗ ಸುಲೇಚನ ಹಾಕಿ ಪಿಕ್ಚರ್ನ್ಯಾಗ ಸ್ವತಃ ನೋಡಿದವ್ರು ಇಲ್ಲೊಬ್ಬ ಮುದಕ್ ಅದಾನ ಸ್ವತಃ ನೋಡೋರು ಅಂದ್ರ ಕಾಕಾರ ಇವ್ರಿಗೆ ಯಮನೋಚಿಗೆ ಹೋಗಿ ಕೇಳ್ಬೇಕು ನೋಡಿ ಅವ್ರಿಗೆ ಗೊತ್ತು ನೋಡಿ ಇಲ್ಲ ಯಮನೋಚಿಗೆ ಹೋಗಿ ಕೇಳ್ಬೇಕು ಅವ್ರ ಯಮನೋ ಅಂತ ಅವ್ರು ನೋಡಿ ಯಮನವ್ ಗೊತ್ತ ಯಮನವ್ ಗೊತ್ತ ಅಲ್ಲಿ ಅದ ನೋಡ್ರಿ ಈಗ ದಳಾರ ಮನಿ ಮುಂದೆ ಅದ ನೋಡ್ರಿ ಅವ್ರ ಪಕ್ಕಿನ ಇಲ್ಲೇ ಬರ್ರಿ ಚಿಗೋರ್ರೆ ನಮಸ್ಕಾರ ರೀ ಇಲ್ರಿ ಚಿಗೋರ್ರೆ ಅಲ್ಲಿ ಇರ್ತಾರ ಅಲ್ಲಿ ಅಂದ್ರೆ ಇಲ್ಲಿ ಅವ್ರ ತೋರಿಸ್ತೀನಿ ಹೌದ್ರಿ ಅವ್ರ ತಮ್ಮಾರಿ ಇವ್ರಿ ಡಬ್ಬಿ ಇದು ಐತಲ್ಲ ಡ್ರಮ್ ಐತಲ್ಲ ಸುಳ್ಳ ಹೇಳ್ರಿ ಯಾರ ಮನ್ಯಾಗ ಅದಾರ್ರಿ ಈಗ ಅವರು ಅಲ್ಲೇ ಅವರು ಆ ಕಡೆ ಹೊರ ಹಾಕಿವ್ರು ಹೌದಾ ಆ ಹೆಣ್ಮಗ ತಾಮ್ರಿವ ಯಾಕೆ ಹಿಂಗೆ ಜಗಳ ಆಡ್ತಾರೆ ಅವ್ರು ಜಗಳ ಏನು ಬರೋದ್ರಿ ಯಾರಿಗೆ ಗೊತ್ತೈತಿ ಜಗಳ ಅಲ್ಲ ಸರ್ ಹೌದಲ್ರಿ ಕುಟುಂಬ ಕಲಹ ಎಲ್ಲ ಕಡೆ ಇರುತ್ತೆ ಎಲ್ಲ ಕಡೆ ಐತಿ ಕುಟುಂಬ ಕಲಹ ಅಲ್ರಿ ನಾವೇನು ಸಂಬಂಧ ಇಲ್ಲ ಏನಿಲ್ಲ ದುಡ್ಡು ತಿತ್ತಾನಂತ ಅನ್ಲಿಲ್ಲ ಯಾವ್ದೋ ಹೆಣ್ಮಗಳು ಹೌದೌದು ಜಾತಿ ಹಾಕಿ ಎಲ್ಲ ಹಾಕಿ ಹೌದು ಮತ್ತೆ ಇಂಥವ್ರು ರಗಡ ಮಂದಿ ಇರ್ತಾರೆ ಅವರೇ ಭಾಳ ಮಂದಿ ಹೌದು ಹಿತ ಬಯಸೋರು ಭಾಳ ಕಡಿಮೆ ಯಮನವ್ವ ಇದೆ ನೀವೇ ಫಸ್ಟ್ ಹೋಗ್ಬೇಕು ಸರ್ ನಮ್ಗೆಲ್ಲ ಪರಿಚಯದವರು ಬರ್ರಿ ನೀವೇ ಫಸ್ಟ್ ಆಕ್ಸೆಸ್ ಸಿಗೋರೆ
ಏನ್ ಮಾಡಾಕತ್ತೀರಿ ಪಗಾರ ತಗೊಂಡ್ರೇನ ಇಲ್ಲ ನಮಸ್ತೆ ನಮಸ್ತೆ ರೀ ಇವರು ಹೌದಾ ಯಾಕೆ ನಿಮ್ಮ ತಮಗೆ ನಿಮ್ಗೆ ಜಗಳ ಬಂದತ್ತೆ ಅವನ ಹೆಸರೇ ಮಾಡ್ರಿ ಅದು ಮಾಡಿದ್ದ ಅಮ್ಮನ ಕಮಾಂಡ ಮಾಡಿದ್ದೇವ ಆತಕರೆ ನಮ್ದು ಲಗ್ನ ಇದು ಬಿಟ್ಟಕ್ಕೆ ಹೌದೌದು ಲಗ್ನ ಆಗಿದ್ ಬಿಡಿ ನಿಮ್ದು ಸಮಸ್ಯೆ ಹೆಂಗ ಆತನ ಅದು ಹಾ ಇವರು ಟಿ ವಿ ಅವ್ರ ಇವರೆಲ್ಲ ಇದು ಮಾಡ್ತಾರ ಏನು ಹಾಕಾರ ಅವ್ರು ಇದು ಮಾತಾಡಿದ್ದು ತಿಳ್ಕೊತಾರ ಕುಡ್ರಿ ಸರ್ ಕೊಂಡ್ರಿ ಏನ್ ಮತ್ತೆ ಚಾ ಮಾಡ್ಲೇನ ಬೇಡ ಚಾ ಬೇಡ್ರಿ ನಾ ಎಲ್ಲ ಕುಡಿಸ್ತೀನಿ ಗಪ್ ಕುಂದ್ರಿ ಹಾ ಅಮೀರ್ ಬಾಯ್ ಕರ್ನಾಟಕ ಅವ್ರು ನೋಡಿದೀರಾ? ನಮ್ಮ ಅಮ್ಮ ನಮ್ಮ ಅಮ್ಮ ಕಾಸ ನಮ್ಮ ಅಮ್ಮನ ತಂಗಿ ನಮ್ಮ ಅಮ್ಮನ ತಂಗಿ ನಿಮ್ಮ ತಾಯಿ ತಂಗಿಯವರು ಇಲ್ಲದ ಫೋಟೋ ಐತಿ ಹೌದಲ್ರಿ ನೀವು ಕಂಡಿರಿ ಅವ್ರನ್ನ ನಮ್ಮ ಮನ್ಯಾಗ ಕೂತ್ ಚಾ ಕೊಡು ಮೊಮ್ಮಕ್ಕಳು ನಮ್ಮನ್ನ ಮಾತಾಡ್ಸಲ್ಲ ಅವ್ರು 5 ಮಂದಿ ಅವ್ರ ಅಲ್ಲಮ್ಮ ಬಡಿಮ ಗೌರ್ಜಾನ ಗಾಂಧರ್ವನ್ ಕೂಡ ಹೋಗಿದ್ಲಕ್ಕಿ ಗೌರ್ಜಾನ ಗಾಂಧರ್ವನ್ ಕೂಡ ಹೋಗಿದ್ಲು ಮತ್ತೆ ಹಿಂದಾಗಡೆ 12 ವರ್ಷಕ್ಕೆ ಬಂದ್ಲಕ್ಕಿ ಬಂದ ಕೂಡಲೇನ ಆ ರೋಟ ಮೋಟ್ರದಾಗ ಇಟ್ಕೊಂಡು ಎಡಿಗೆ ತೊಗೊಂಬಂದ್ರು ಹೊಸನಪ್ಪಗೆ ರೋಟ ಅದು ಹಂಗೆ ಇದ್ರಲ್ಲೇ ಮಾಡ್ತಾರ ಮಡಿಲೆ ಅಂತಂದ್ಗಳೇನ ಅವೇನು ಎಡಿ ಕೊಟ್ಟ ಅವತ್ತು ಅಕ್ಕಂಗ್ಯಾರ 5 ಮಂದಿ ಕೂಡಿದ್ರು ಕೂಡಿದ್ಗಳನ್ನ ಬಂದ ನೋಡಿದ ಎಡಿ ಅಲ್ಲಿ ಮುಟ್ಟಿತ್ತಂಗೆ ಮಣ್ಣು ತೂರಿಬಿಟ್ಟ ಅದು ಸಂದ ಕಡೆಯಿಂದ ಸಂಗಪ್ಪನ ಅಂಗಡಿ ತನಕ ಕರ್ಕೊಂಡು ಹಾಡ್ತಿದ್ವಿ ದಣಿ ಕೊಟ್ಟು ಕೇಳ್ತಿದ್ದ ಅಜ್ಜಿಮ ಭಾಳ ಇದ್ದ ಹೊಸನಪ್ಪ ಏನು ಮಾಡ ನಮ್ಮ ಅಮ್ಮ ಕಾಸಮ್ಮ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಮಗಳು ಒಬ್ಬಾಕಿ ಧಾರಾವಾಹಿ ಮಾಡ್ಯಾಳ್ರಿ ಯಾರು ಹೆಸರೇ ಆಕಿಗ ಸಿರಿಗೌರಿ ಅಂತಿದ್ರ ಆಕಿ ಹೆಸರು ಶಬಾನ ಆಕಿ 4-5 ಧಾರಾವಾಹಿ ಮಾಡ್ಯಾಳ ಇದಕ್ಕೆ ಮುದೋಳಕ್ಕೆ ಸಂಸ್ಥಾನಕ್ಕೆ ಇನ್ನೊಂದು ಮಾಡ್ಬೇಕಂತ ತಿಳ್ಕೊಂಡು ಹೋಗ್ಬೇಕಂದ್ರಾಗ ಯಾರ ಹೆಸರು ಹಾಕಿಬಿಟ್ರು ಊಟದಾಗ ಹಿಂಗೆ ನೀವು ಅಂತ ಏಟ ಕರ್ಕೊಂಡು ಒಂದು 9 ಲಕ್ಷ ರೂಪಾಯಿ ತೊಗೊಂಡು ಹೋಗಿದ್ಲು ಸಂತ ಹತ್ಕೊಂಡ್ಬಿಟ್ಟು ಶಿವರಾಜ್ ಕುಮಾರ್ ಬೋರ್ತನ ಇದ್ರೊಳಗೆ ಟೇಜರಿ ಬರತ್ನಾಗ ಇಟ್ಟಿದ್ದ ಆಕೆ ಶ್ರೀಗೋರತಿ ಇಲ್ಲಿ ಶಬಾನ ಅಂತ ಏನು ಗೊತ್ತಾಗಲ್ಲ ಟಿ ವಿ ಒಳಗೆ ಏನು ಬರೋಲ್ಲ ಹಿಂದಾಗಡೆ ಇದ್ರೊಳಗೆ ಇತ್ತು ನಂಬರ ಬತ್ತು ಆದ್ರ ರೋಡ್ ಗಾಡಿ ತೊಗೊಂಡು ನಮ್ಮ ಹುಡುಗರು ಒಬ್ಬರಾಗ ಬರತ್ನಾಗ ಇಟ್ಟಿದ್ರು ಮತ್ತು ಇಂಜಿನ್ ಅವ್ರು ಊಟ ಮಾಡಿದ್ದಿಲ್ಲ ಒಟ್ಟರು ಸಿನಿಮಾ ಥಿಯೇಟರ್ದವ್ರು ಹೊಟ್ಟಿಗೆ ಊಟ ಮಾಡಿದ್ದಿಲ್ಲ ಅವ್ರು ಹಂಗೆ ಕೂತಿದ್ರು ಈಗಿನ ಈ ಕರ್ತಂದ್ಗಳೇ ಊಟ ಮಾಡಿದ್ರು ಆತಂದು ಅವಾಗ ಊಟ ಮಾಡಿದ್ರು ಒಟ್ರು ಶಿವರಾಜ್ ಕುಮಾರ್ ಅದು ಅಲ್ಲ ಇದು ಹೇಳಿ ಅಮೀರ್ ಬಾಯ್ ಕರ್ನಾಟಕ ಅವ್ರ ಬಗ್ಗೆ ಹೇಳಿ ಅವ್ರು ಹೆಂಗೆ ಅವರು ಚಲೋ ಅವರು 5 ಮಂದಿ ಮನ್ಯಾಗ ಇದ್ರು ಅವರು ಅತ್ತಂಗಿಯರು ಅಲ್ಲಮ್ಮ ಅನ್ನಕ್ಕೆ ಒಬ್ಬ ಉಳಿದಿದ್ಲು ಆಕಿ ಹೊಟ್ಟಿಲೆ 1 ಗಂಡು ಇವ್ರು 4 ಮಂದಿ ಹಾಡ್ದಲ್ಲ ಓ 5 ಜನ 4 ಮಕ್ಕಳೇ ಇಲ್ಲ ಆ ತಮ್ಮ ದಸಗೀರ್ ಸಾವು ಕರ್ನಾಟಕ ಅಂತೇಳಿ ಹೆಸರು ತಗೊಂಡ ಸಿನಿಮಾ ಥಿಯೇಟರ್ ಬಿಜಾಪುರ ಕಟ್ಸ ಅಲ್ಲೇ ಮನೆಗಳದಾವ ಅವರು ನಾವು ಮಣ್ಣು ಅದು ಕೊಡಕ ಅಲ್ಲಿದ್ದ ತಗೊಂಬಂದ್ರ ಬಾಂಬೆದಿಂದ ಮನಿ ಮಾರಿ ಅಲ್ಲೇ ಮಣ್ಣು ಕೊಟ್ಟೆ 5 ಮಂದಿ 4 ಮಂದಿ ಅಲ್ಲೇ ಕೊಟ್ಟಿದ್ದೆ ಬಿಜಾಪುರದಲ್ಲಿ ಅವ್ರ ಸಿನಿಮಾ ಥಿಯೇಟರ್ ಐತಲ್ಲ ಅಮೀರ್ ಥಿಯೇಟರ್ ಕರ್ನಾಟಕ ಅಂತ ಇಟ್ಕೊಂಡಾಳ ಹೆಸರು ಅವ್ರ ನಟನೆ ನೋಡಿದಿರಾ? ಅವ್ರ ಅಭಿನಯ ನೋಡಿದಿರಾ? ಅಭಿನಯ ಒಂದೇನು ಭಕ್ತ ಕುಂಬಾರ ನೋಡಿದ್ವಿ. ಭಕ್ತ ಕುಂಬಾರ ಮಾಡಿದ್ರ? ಭಕ್ತ ಕುಂಬಾರ ಮಾಡಿದ್ರಲ್ಲ ಹಿಂದಿಲಿ ಎಲ್ಲ ಕನ್ನಡದೊಳಗೆ ಮಾಡಿದ್ರು ಅವ್ರು. ಹಿಂದಿಯಲ್ಲಿ ಮಾಡ್ತಾರೆ. ಹಿಂದಿ ಭಾಷಾ ಮೊದಲದು ಹಂಗಿತ್ತದು. ಹಿಂದಾಡಿ ಕನ್ನಡದಾಗ ತೋರಿಸಿದ್ರು ಅದನ್ನು ಮಾಡ್ಯಾರ, ಪಾಠ ಮಾಡ್ಯಾರ. ಸಿನಿಮಾ ಪಾಠ ಮಾಡೋರು ಅವರು. ಒಂದು ಹೆಸರು ಹೆಂಗೆ ಕಳಿಸಿದ್ರು ಅವ್ರು. ಕರ್ನಾಟಕ ಅಮೀರ್ ಬಾಯಿ ಕರ್ನಾಟಕ ಅಂತ ಮನೆ ಇತ್ತಿಲ್ಲಿ. ಮನೆ ಬರೀ ಚಿಮ್ನಿ ಹಚ್ಕೊಂಡು ಇರತ್ತೆ ಕೊಟ್ಟು ಹೋದ್ರ ಜಾಲಿ ಗಿಡದ ಅಬ್ದುಲ್ಗೆ ಮನೆ ದೀಪ ಹಚ್ಕೊಂಡು ಇರತ್ತೆ ತಿಳ್ಕೊಂಡು ಕೊಟ್ಟು ಹೋಗ್ಯಾರ. ಹೊಲ ಇತ್ತು. ಹೊಲ ಈ ಸಿಂಪಿಯರ್ ಬಾಬು ತೊಗೊಂಡ 2 ಕುರಿ ಹೊಲ ಎರಿಯಾಗ ಅವ್ರದ್ದು. ಅವ್ರವ್ವ ತವ್ರ ಮನೆ ಇದು ತುಂಬರ್ ಬಟ್ಟಿ. ಎಲ್ಲಿ ಬರ್ತದ? ಇಲ್ಲೇ ಒಂದು 15 ಕಿಲೋಮೀಟರ್. 15 ಕಿಲೋಮೀಟರ್. ಅವ್ರವ್ವ ಅಮೀರ್ ಬಾಯಿ ತಾಯಿ
ಆಡ್ ಕಾವತಿದ್ರು ಕಾಯ್ತಿದ್ರು ತಿಳಿದಲ್ಲ ಆಡಾದನ ಮಕ್ಕಳಿಗೆರು ಮತ್ತು ಅವ್ರ ಅಪ್ಪ ತಬಲಾ ಬಾರಿಸ್ತಿದ್ದ ಅವ ತಬಲಾ ಬಾರಿಸ್ತಿದ್ದ ಮನೆಯಾಗೆಲ್ಲ ಡ್ಯಾನ್ಸು ಅವು ಇವು ಕಲಿಸ್ತಿದ್ದ ಮಕ್ಕಳಿಗೆ ಅವಕ್ಕ ಅಮೀರ್ ಬಾಯಿಗೆ ಮತ್ತು ಅಲ್ಲ ಮಗ ಮಾಡಿ ನಾವು ಅವರು ಮೊಮ್ಮಕ್ಕಳು ನಾವು ಬರ್ತಿದ್ರು ಬೈಟ್ ಹಾಕಿದ್ರು ಅಲಾಬ್ದಾಗ ಕುಂಡಿರ್ತಿದ್ದೆವು ಚಾ ಕುಡಿ ಅಂದ್ರೆ ಸಕ್ಕರೆ ಇದ್ದಿದ್ದು ಇತ್ತು ಗುಳಿಗೆ ಹಾಕೊಂಡು ಕುಡಿತಿದ್ರು ನೋಡ್ಯವು ಅಮ್ಮ ಕಾಸ ಚಿಕ್ಕಮ್ಮ ನಮ್ಮ ಮನೆ ಅವ್ರ ಮನೆ ಅಲ್ಲಿ ಸಂಧ್ಯಾಗೈತಿ ನಮ್ಮ ಮನೆ ಕಡ್ರಸ್ತದಾರೆ ಈಗ ಹೋಗಿ ಅವ್ರ ಮನೆ ತೋರ್ಸೆ ನಿಮ್ ಮನೆಗೆ ಹೋಗಿದ್ದೀವಿ ಅಲ್ಲಿ ನಿಮ್ಮ ತಮ್ಮ ಹೊರಗೆ ಹಾಕಿವ ಅಂತಂದ ಆಯ್ತು ಬಿಡು ಮತ್ತೆ ಯಾರ ಮನ್ಯಾಗ ಜಗಳ ಇರಂಗಿಲ್ಲ ಎಲ್ಲಾರ ಮನ್ಯಾಗ ಜಗಳ ಇದ್ದದ ಇರ್ಲಿ ಬಿಡು ಅಂತಂದೇವ್ ಮತ್ತೆ ಹೊರಗೆ ಹಾಕ್ಯಾನವ ಅವ್ನ ಏನ್ ಗತಿ ಆಕತ್ ನೋಡಕತ್ತ ಯಾಕಂದ್ರೆ ಸಿರ್ಸೈಲ್ ಬೆನ್ ಹತ್ತಿ ಅನ್ನೋದಕ್ಕೆ ಒಟ್ಟರು ಕೂಡಿ ಒಳಗೆ ಹೋಗಿಸಿ ಹೊರಗೆ ಇದು ಮಾಡಿದವ ಅವು ಮಾಡೋಲಕ್ಕ ಸುಮ್ಮನೆ ಕೂತೇವ್ ಬಾಡಿಗೆ ಮನೆ ಏನು ಎಂದಿರು ದೇವ್ರು ಏನು ನಿಮ್ಮಂತಾರ ದೈವ ಇತ್ತಂದ್ರೆ ಮನೆ ಈ ಮನ್ಯಾಗ ಮನೆಯಾರ ಮಾಡಿದ್ದೆವು ಇವು ಕಾಟ ಹಾಕಿಬಿಟ್ರು ಈರಯ್ಯ ಅವರು ಇವ ಲಕ್ಷ್ಮಣ ಇದ್ದಾಳು ಇವರು ಎಲ್ಲ ಕೂಡಿ ಕಾಟ ಹಾಕಿಬಿಟ್ರು ಬಂದದ್ದು ಗೌರ್ಮೆಂಟ್ ಬಂದದ್ದು ತಿಂದು ಮತ್ತು ನಮ್ಮಟ ನಾವು ರೋಜ್ದಾರ್ ಅಧ್ಯಕ್ಷರಿದ್ನಿ 7 ವರ್ಷ ಮಾಡಿದ್ರೆ ಇಟ್ರಿಗೆ ಬಿಡೆ ಮಾಡೀನಿ ಈ ಕೋಪನ್ ಬರ್ದಾಕಿ ನಾನು ಅಂಥೋದಯ ಕಾರ್ಡ ಇವು ಎಲ್ಲ ಮಾಡಿದವ್ರು ನಾನು ಎಲ್ಲಿ ನಾನು ಸಾತ್ಯಾಳ ಮತ್ತು ಮಾಸ್ತರ ಮತ್ತು ಪಂಚಾಯತಿ ಹುಡುಗರು ಹುಟ್ರು ಕೂಡಿ ಬರ್ದೀವು ಜೋಪಡಿ ಪಟ್ಟಿ ಹಿಡಿದು ಇಲ್ಲಿ ಮಠ ಹುಟ್ಟು ಕೋಪನ್ ನಾನ ಮಾಡಿದ್ದು ಮೊದಲು ಕೋಪನ್ ಮಾಡಂದ್ರೆ ನಿನಗೆ ನೌಕರಿ ಐತಿ ನಿನಗೆ ಹೊಲ ಐತಿ ಮನೆ ಐತಿ ಅಂತೇಳಿ ಹಂಗೆ ಒಗ್ದಿದ್ರು ನಾ ಎಲ್ಲ ಬರೋದಕ್ಕೆ ಬಂದಿದ್ದು ಅಂಥವ್ರಿಗೆ ಕಾಟ್ ಹಾಕಿಬಿಟ್ರು ಮಂದಿ ದುನಿಯಾ ಹಂಗೈತಿ ನೋಡ್ರಿ ಇವರು ಒಳ್ಳೆ ಕಲಾವಿದರು ಹೌದಮ್ಮ ಹೌದು ಅಲ್ಲಿ ಇದು ಗುಡಿಗೇರಿ ಕಂಪ್ನಿ ಇವ ಬಸನಗೌಡ ಇದ್ರ ಇದು ಯಾವ್ದು ಇದು ಇದರತ್ತಕ ಇಲ್ಲಿ ಗದಗತ್ತಕ ಬಸನಗೌಡ ಅವರು ಶಿರಟ್ಟಿ ಸುಲಚ ಅವರೆಲ್ಲ ಮತ್ತು ತಿಪ್ಪಟೂರು ಹೇಮಾವತಿ ಇವೆಲ್ಲ ನಾವು ಕೂಡ ಇದ್ದೀವಿ ಗುಡಿಗೇರಿ ಕಂಪ್ನಿ ಮತ್ತು ಬಸವರಾಜನ್ ಕಂಪ್ನಿ ಮತ್ತು ಇಲ್ಲಿ ರಾಣಿ ಬಂಡ್ರಕ್ಕಿದ್ದೆವು ಥಿಯೇಟ್ರ್ ಹಾಕಿ ಅಲ್ಲೇ ಇದ್ದೆವು ಕಂಟಿ ಮಾಸ್ತರು ಮತ್ತು ಇಲ್ಲಿ ಇವ ಪುಂಡ್ಲಿಕ ಇವರು ದುತ್ತರ್ಗಿ ಇಲ್ಕಲ್ ಸೀರೆ ಅದು ಮಾಡಿದ್ರಲ್ಲ ಅವೆಲ್ಲ ಕಲ್ಪನಾ ನೋಡಿದ್ದೀರಾ ಕಲ್ಪನಾ ನೋಡಿರ ಆಕೆ ಇದಕ್ಕೆ ಇಲ್ಲಿ ಬಸವರಾಜನ್ ಥಿಯೇಟ್ರ್ ಬಂದಿತ್ತು ಇಲ್ಲಿ ಅರಬಿ ಥಿಯೇಟ್ರ್ ಅವಾಗ ಬಂದಿಳಾಕಿ ಆ ಉಂಗುರದಾಗ ಏನೋ ನೀರು ಇದು ಮಾಡಿ ಇದು ಮಾಡೋಣ ಕುಡ್ದು ಕಾಸಾತ್ ನೋಡಿ ಮಲಮಗಳು ನಾಟಕ ಇದ್ರಾಗ ಬಾಗಲಕೋಟೆಯಾಗ ಹುಚ್ಚೇಶ್ವರ ಇದ್ರಾಗ ಥಿಯೇಟರ್ದವ್ರು ಇದ್ರಾಗ ಜಾಗದಾಗ ಹಾಕಿದ್ರು ಅವ್ರು ಅದು ಹುಚ್ಚೇಶ್ವರ ಜಾಗ ಅಂದ್ರೆ ಕಮತಿಗೆ ಅವ್ರ ಜಾಗ ಅದು ಆ ಜಾಗದಾಗ ಗುಡಿಗೇರಿ ಎನ್ ಬಸವರಾಜ್ ಹಾಕಿದ್ದ ನಾಟಕದ ಕ್ಯಾಂಪ್ ಅಲ್ಲೇ ನಾವು ನೋಡಕ್ ಹೋಗಿದ್ದೀವ್ರಿ ಸೈಕಲ್ ಮೇಲೆ ಅವಾಗೆಲ್ಲ ಹೋಗುದು ನೋಡ್ರಿ ಜನ ಸಿಕ್ಕಾಪಟ್ಟಿ ಜನ ಸೇರ್ತಿದ್ರು ಸಿನಿಮಾ ನಟಿ ಹೌದು ರಾತ್ರಿ ಎಲ್ಲ ನೋಡ್ಬಿಟ್ರು ರಾತ್ರಿನ ಸೈಕಲ್ ಮೇಲೆ ಒಂದು ಸೈಕಲ್ ಮೇಲೆ 3 ಜನ ಬರುದು ಹೋಗುದು ಬರುದು ₹1 ನೋಡ್ರಿಲ್ಲಿ ನಾವು ಅದನ್ನ ಏಟಪ್ಪ ಅಂದ್ರೆ ನಮ್ಮ ಕಡೆ ₹1 ತಗೊಂಡು ಹೋಗಿದ್ದೀವಿ ಅದರಲ್ಲಿ ಊಟ ಅಂತೂ ಇಂತೂ ಬಿಜಾಪುರದ ರಸ್ತೆಗೆ ಬಿದ್ವಿ ನಾವು ಒಂಥರ ರಸ್ತೆ ಬದುಕು ನಮ್ಮದು ಇದ್ದರೆ ಈ ಊರು ಬಿಟ್ಟರೆ 300 ಅಂತಾರಲ್ಲ ಆ ಥರ ಈಗ ನಾವು ಬದಾಮಿ ಅಲ್ಲ ಬೀಳಿಗೆಯಿಂದ ಬಿಜಾಪುರಕ್ಕೆ ಹೋಗುವ ರಸ್ತೆಗೆ ಬಂದಿದ್ದೀವಿ ಬಿಜಾಪುರದಲ್ಲಿ ನಮ್ಮ ಅಮೀರ್ ಬಾಯ್ ಕರ್ನಾಟಕಿ ಅವರ ಕುಟುಂಬಸ್ಥರಿದ್ದಾರೆ ಅವ್ರನ್ನ ನೋಡೋಣ ಮಾತಾಡ್ಸೋಣ ಅವ್ರಿದ್ದಂಥ ಮನೆ ಇದೆಯಂತೆ ಬಿಜಾಪುರದಲ್ಲಿ ಅದನ್ನು ನೋಡೋಣ ಆ್ಯಂಡ್ ಅಫ್ಕೋರ್ಸ್ ಅಮೀರ್ ಥಿಯೇಟ್ರ್ ಇದ್ದೇ ಇದೆ ಅಲ್ಲಿ ಅಮೀರ್ ಥಿಯೇಟ್ರ್ ಬಗ್ಗೆ ಭಾಳ ಜನಕ್ಕೆ ಅಮೀರ್ ಥಿಯೇಟ್ರ್ ಗೊತ್ತಿರುತ್ತೆ ಬಿಜಾಪುರದ ಎಲ್ಲರಿಗೂ ಆದರೆ ಅಮೀರ್ ಥಿಯೇಟ್ರ್ ಹಿನ್ನೆಲೆ ಗೊತ್ತಿರಲ್ಲ ಅದನ್ನು ಕೇಳೋಣ ಬಿಜಾಪುರದ ಕಡೆ ಹೋಗೋಣ ಹತ್ತತ್ರ ಇನ್ನೊಂದು ಅರ್ಧ ಗಂಟೆ ನಾನು ಬಿಜಾಪುರ ರೀಚ್ ಆಗ್ಬಿಡ್ತೀನಿ ಅಲ್ಲಿ ಮುಂದಿನ ಮಾತಾಡೋಣ ಸಂಜೆ 4:30 ಮಳೆ ಬರೋಂಗಿದೆ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ನಮ್ಮ ಕಂಟ್ರೋಲಲ್ಲಿ ಇದೆ ನಿಮ್ಮ ಕಂಟ್ರೋಲ್ ಬನ್ನಿ ಲೆಟ್ಸ್ ಸಿ ಇನ್ನೂ ಥರ ಏನೂ ಚೇಂಜ್ ಇಲ್ಲ ನಾಟ್ ಇವನ್ ಸಿಂಗಲ್ ಪಿಲ್ಲರ್ ಇಸ್ ಚೇಂಜ್ಡ್ ಓಕೆ ಅವಾಗಿಂದ ಏನು ಪಿಲ್ಲರ್ಸ್ ಇದೆ ಅದೇ ಒರಿಜಿನಾಲಿಟಿ ಹ್ಯಾಸ್ ಬಿನ್ ರಿಮೈನ್ಡ್ ನಿನ್ನನ್ನು ನೆನೆಯುತ್ತಿ ರಾತ್ರಿಯ ಕಳೆದೆ ಕುಟುಂಬಸ್ಥರು ಸಮದ್ದವರು
ಸೊ ಈ ಥಿಯೇಟರ್ ನೋಡ್ಕೋತಾರೆ. ಸರ್ ಹೇಳಿ, ಈ ಥಿಯೇಟರ್ ವಿಶೇಷತೆ ಏನು ಸರ್? ಈ ಥಿಯೇಟರ್ ಅಮೀರ್ ಬಾಯ್ ಕರ್ನಾಟಕ ಹೆಸರ ಮ್ಯಾಗೆ ಕಟ್ಟಿದ್ದು. ಅದಕ್ಕೆ ಈ ಥಿಯೇಟರ್ ಹೆಸರು ಅಮೀರ್ ಟಾಕೀಸ್ ಅಂತ ಇದೆ. ಓಹೋ, ಅವ್ರ ಹೆಸರ ಮ್ಯಾಗೆ ಕಟ್ಟಿದ್ದಿದೆ. ಓಕೆ. ಅವ್ರ ತಮ್ಮ ನಮ್ಮ ಅಜ್ಜ ಅವ್ರು ಕಟ್ಟಿದ್ರು ಥಿಯೇಟರ್. ಏನು ತಮ್ಮ ಅಜ್ಜವ್ರ ಹೆಸರು? ದಸ್ತಗೀರ್ ಸಾಬ್ ಬೀಳ್ಗಿ. ದಸ್ತಗೀರ್ ಸಾಬ್ ಬೀಳ್ಗಿ ಅವರು. ಅವ್ರು ತೀರೋಗಿದ್ದಾರೆ. ನಮ್ಮ ಅಪ್ಪರ್ ಇದ್ದಾರೆ ಸರ್ ಇವಾಗ. ತಂದೆ ತಾಜುದ್ದೀನ್ ಅವ್ರ ಮಗ ಇದ್ದಾರೆ. ತಾಜುದ್ದೀನ್ ಬೀಳ್ಗಿ ಇದ್ದಾರೆ. ಅವರು ಅಮೀರ್ ಬಾಯ್ ಕರ್ನಾಟಕ ಅವ್ರು ನೋಡಿದ್ದಾರೆ. ನೋಡಿದ್ದಾರೆ. ಅವ್ರ ಜೊತೆ ಅವ್ರು ಏನಂತಾರೆ, ಅವ್ರು ಅಡಲ್ಟ್ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದಾರೆ ಸರ್. ಆ ಟೈಮ್ನಾಗ ಬಾಂಬೆನಲ್ಲಿ ಎಜುಕೇಶನ್ ಮಾಡಿ ಅಲ್ಲಿ ಮಾಡಿದ್ದಾರೆ. ನಮ್ಮ ಅಮೀರ್ ಬಾಯ್ ಕರ್ನಾಟಕ ಜೊತೆ ಅವ್ರು ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಅವ್ರ ಬಗ್ಗೆ ಅವ್ರ ಬಗ್ಗೆ ಜಾಸ್ತಿ ಮಾಹಿತಿ ಅವ್ರಿಗೆ ಕೊಡ್ಬೋದು ನಿಮಗೆ. ಈ ಥಿಯೇಟರ್ ಕಟ್ಟಿ ಎಷ್ಟು ವರ್ಷ ಆಯ್ತು ಸರ್? ಇವಾಗ ಇದು ಕಟ್ಟಿದ್ದು ನಾವು 1956ನಲ್ಲಿ ಕಟ್ಟಿದ್ದು ಸರ್ ಅವರು. ಓಹೋ, 1956 ಇದು? ಹೌದು ಸರ್. ಇನಿಷಿಯಲಿ ಹೆಸರು ಬೇರೆ ಇತ್ತು. ಆಫ್ಟರ್ 1965 ಇದು ಅಮೀರ್ ಟಾಕೀಸ್ ಅಂತ ಕನ್ವರ್ಟ್ ಮಾಡ್ಕೊಂಡ್ವಿ ಸರ್ ನಾವು. ಅಂದ್ರೆ ಹತ್ತಿರ 60 ವರ್ಷ ಆಗಿದೆ. 60 ವರ್ಷ ಆಗಿದೆ ಸರ್. ವಾವ್, ಓಲ್ಡೆಸ್ಟ್ ಥಿಯೇಟರ್. ಏನ್ ಗುರು ಸಮಾಚಾರ? ನಮ್ಮ ಫಸ್ಟ್ ಟೈಮ್ ಕಟಿಂಗ್ ಮಾಡ್ಸಲ್ಲ, ಅದೇ ಸಮಾಚಾರ. ಬನ್ನಿ ಮೊದಲು ಅವ್ರ ಮನೆ ನೋಡ್ಬೇಡ. ನಮ್ಮ ಅಜ್ಜವ್ರಿಗೆ 3 ಮಕ್ಕಳು. ಇದೊಂದು ಒಳ್ಳೆ ರೆಕಾರ್ಡ್. ಹೌದಾ? ಅದೇ ಮನೆ, ಎದುರುಗಡೆ ಮನೆ. ಓಕೆ. ಉಪ್ಪಾರ್ಗಲ್ಲಿ ವಿಜಯಪುರ. ಹೌದೌದು ಸರ್. ಅಂದ್ರೆ ಅಮೀರ್ ಬಾಯ್ ಕರ್ನಾಟಕ ಅವರು ಇದ್ದ ಮನೆ ಇದು. ಇದ್ದು ಮನೆ ಸರ್, ಇದೇ ಮುಂದಿದ್ದ ಮನೆ. ಅಂಡ್ ಅವರೇ ಕಟ್ಟಿಸಿದ ಮನೆ. ಅವರೇ ಕಟ್ಟಿಸಿದ ಮನೆ. ಮತ್ತು ಅವರು ಲಾಸ್ಟ್ ರೈಟ್ಸ್ ಆಗಿದ್ದು ಇದೇ ಮನೆ. ಕೊನೆ ಅವ್ರ ಅಂತ್ಯಕ್ರಿಯೆ ಆಗಿದ್ದು ಇದೇ ಮನೆ. ಇದೇ ಮನೆ. ಎಸ್. ಈಗ ನಿಮ್ಮ ಕಂಟ್ರೋಲ್ ಇಲ್ಲ ಇದು? ನಮ್ಮ ಕಂಟ್ರೋಲ್ ಇದೆ. ನಿಮ್ಮ ಕಂಟ್ರೋಲ್ ಇದೆ. ಓಕೆ, ಬನ್ನಿ ಲಟ್ಸಿ ಹೋಗಿ ಸರ್. ಬರ್ತಾರೆ. ಜೋರಾಪುರ್ ಪೇಟ್, ಉಪ್ಪಾರ್ ಗಲ್ಲಿ, ಬಿಜಾಪುರ ಅಥವಾ ವಿಜಯಪುರದಲ್ಲಿದ್ದೀವಿ. ಅಮೀರ್ ಬಾಯ್ ಕರ್ನಾಟಕಿಯವರು ಬಹಳ ದೊಡ್ಡ ಕಲಾವಿದೆ, ಗಾಯಕಿ ಮತ್ತು ನಾಯಕ ನಟಿಯಾಗಿದ್ದಂಥವರು. ಆ ಕಾಲದಲ್ಲಿ ಪ್ರೀ ಇಂಡಿಪೆಂಡೆನ್ಸ್ ಕಾಲದಲ್ಲಿ, ಇನ್ನೂ ಹೇಳಬೇಕು ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳ ಕಾಲದಲ್ಲಿ ಇದೇ ನಮ್ಮ ಬಿಜಾಪುರದಲ್ಲಿ ವಾಸ ಮಾಡ್ತಿದ್ದಂಥವ್ರು. ಅವರು ಮೂಲತಃ ಬೀಳ್ಗಿಯವರು. ಬೀಳ್ಗಿಯಿಂದ ಇಲ್ಲಿ ವಾಸ ಮಾಡ್ತಿದ್ದಂಥವ್ರು. ನಂತರ ಮುಂಬೈಗೆ ಹೋಗಿ ಬಹಳ ದೊಡ್ಡ ಹೆಸರು ಮಾಡಿದಂಥವ್ರು. ಅವರ ವೈಷ್ಣವ ಜನತೋ ಆ ಗೀತೆ ಇದೆಯಲ್ಲ, ಭಜನ್ನು, ಅದು ಮಹಾತ್ಮ ಗಾಂಧಿಯವರಿಗೆ ಬಹಳ ಪ್ರಿಯವಾಗಿದ್ದಂತಹ ಗೀತೆ ಅದು. ಆ ಕಲಾವಿದೆ ಕಟ್ಟಿದಂತಹ ಬಾಳಿದಂತಹ ಮನೆ ಇದು. ಅದ್ರ ಬಗ್ಗೆ ನಮ್ಮ ಸಂಬತ್ ಸರ್ ಹೇಳ್ತಾರೆ. ಸರ್, ಎಷ್ಟು ವರ್ಷ ಆಯ್ತು ಕಟ್ಟಿ? ಸರ್ ಇದು ಸುಮಾರು ಆಗಿದೆ ಸರ್, ಚೆನ್ನಾಗಿ ಒಂದು 80-90 ಇಯರ್ಸ್ ಮ್ಯಾಗ್ ಆಗಿದೆ ಇದು ಕಟ್ಟಿ. ಅವರು ಬೆಳಗ್ಗೆಲಿಂದ ಬಂದಾಗ ಇಲ್ಲಿ ಬಿಜಾಪುರದ ಸೆಟಲ್ ಆದಾಗ ಇದು ಮನೆ ತೊಗೊಂಡು ಕಟ್ಟಿದ್ದು, ಕನ್ಸ್ಟ್ರಕ್ಟ್ ಮಾಡಿದ್ದಿದೆ. ಇದು ಇನ್ನೂ ತನಾನು ಹಾಗಿದೆ ಸರ್, ಏನೂ ಚೇಂಜ್ ಆಗಿಲ್ಲ ಮನೆಗೆ. ಸೊ ಆಗಿನ ಆ ಸ್ಟ್ರಕ್ಚರ್ ಇದು, ಆ ಸ್ಟ್ರಕ್ಚರ್ ಇದೆ ಸರ್. ನಾಟ್ ಎ ಸಿಂಗಲ್ ಥಿಂಗ್ ಹ್ಯಾಸ್ ಬಿನ್ ಚೇಂಜ್. ಇದು ಇವನ್ ಆ ಕಟ್ಟಿಗೆಗಳನ್ನು ಕವಿಲಿಗಳನ್ನು ಚೇಂಜ್ ಮಾಡಿಲ್ಲ ನಾವು, ಚೇಂಜ್ ಮಾಡಿಲ್ಲ. ಆಗಿದೆ ಸರ್ ಮನೆ. ನೋಡಿ ತಕ್ಷಣ ಬೆಳಕೆ ಲೈಟ್ ಬಂದ್ಬಿಡ್ತು. ಆಗಿದೆ ಸರ್, ಇದು ಟೋಟಲಿ ಸ್ಟಿಕ್ಟ್ ಆಗಿದೆ ಪಿಕ್ಚರ್. ಇನ್ನೂ ತರ ಏನೂ ಚೇಂಜ್ ಇಲ್ಲ. ನಾಟ್ ಇವನ್ ಸಿಂಗಲ್ ಪಿಲ್ಲರ್ ಇಸ್ ಚೇಂಜ್ಡ್. ಅವಾಗಿಂದ ಏನು ಪಿಲ್ಲರ್ಸ್ ಇದೆ ಅದೇ ಪಿಲ್ಲರ್ಸ್, ಒರಿಜಿನಾಲಿಟಿ ಹ್ಯಾಸ್ ಬಿನ್ ರಿಮೈನ್ಡ್. ಓಕೆ ಓಕೆ, ಸರಿ ಸರ್. ಒಳಗಡೆ ಫರ್ನಿಚರ್ ಎಲ್ಲ ಇದೆಯಾ? ಫರ್ನಿಚರ್ ಇಲ್ಲ ಸರ್ ಇವಾಗ, ಎಂಟಿ ಹೌಸ್ ಇಟ್ ಇಸ್. ಯಾಕೆ ಖಾಲಿ ಮಾಡಿ ಇಲ್ಲೇ ವಾಸ ಇದ್ರಿ ನೀವೆಲ್ಲ? ಎಲ್ಲ ವಾಸ ಇದ್ರು ಸರ್. ನಾವು ಆ್ಯಕ್ಚುಲಿ 3 ಬ್ರದರ್ಸ್, ನಮ್ಮ ಫಾದರಿಗೆ 2 ಬ್ರದರ್ಸ್ ಆ್ಯಂಡ್ ವಿ ಆರ್ 9 ಚಿಲ್ಡ್ರನ್ಸ್. ಸೊ ಹಳೆ ಕಾಲದಾಗ ಅಡ್ಜಸ್ಟ್ ಆಗಿಬಿಡ್ತಿದ್ದೆ. ಹಾಗೆ ನಾವು ದೊಡ್ಡ ಹೋಗಾಗ್ತದೆ ನಮ್ಗೆ ವಿ ನೀಡ್ ಟು ಮೂವ್ ಔಟ್ ಅವರ್ ಬ್ರಾಂಚಸ್ ಫ್ರಮ್ ಹಿಯರ್. ಓಕೆ, ಅದಕ್ಕೆ ನಾವು ಸಪ್ರೇಟ್ ಬೇರೆ ಬೇರೆ ಮನೆ ಹಾಕೋದು. ಇಲ್ಲಾಂದ್ರೆ ನಾವು ಐ ಥಿಂಕ್ 20-25 ಮೆಂಬರ್ಸ್ ನಾ ಈ ಮನೆಯಲ್ಲಿ ಕುಟುಂಬದಲ್ಲಿ ಇದ್ದೀರಿ. 9 ಚಿಲ್ಡ್ರನ್ಸ್, 6 ಪೇರೆಂಟ್ಸ್ ಪ್ಲಸ್ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಪ್ಲಸ್ ವಿ ಹ್ಯಾಡ್ ಹೆಲ್ಪಿಂಗ್ ಹ್ಯಾಂಡ್ಸ್ ಮೋರ್ ದ್ಯಾನ್ 6 to 7. ಮತ್ತು ಈ ಮನೆಯೂ ನಮ್ಮದೇ ಇತ್ತು ಇದು. ಆದರೆ ಇದು ಆ ಟೈಮ್ದಾಗೆ ಗ್ಯಾರೇಜ್ ಇತ್ತು. ಅದು ಆಮೇಲೆ ಮನೆ ಇತ್ತು, ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ಬಿಟ್ಟಿವಿ. ಇವಾಗ ಗ್ಯಾರೇಜ್ ಅಂದ್ರೆ ಕಾರ್ ಪಾರ್ಕಿಂಗ್ ಗ್ಯಾರೇಜ್, ಕಾರ್ ಪಾರ್ಕಿಂಗ್ ಇತ್ತು ಆ ಟೈಮ್ದಲ್ಲಿ. ಕಾರ್ ಪಾರ್ಕಿಂಗ್ ಗ್ಯಾರೇಜ್ ಇತ್ತು. ಅಮೀರ್ ಬಾಯ್ ಕರ್ನಾಟಕ ಕಾರ್ ಇತ್ತು. ಅಮೀರ್ ಬಾಯ್ ಕರ್ನಾಟಕ ಇದ್ದಿಲ್ಲ, ನಮ್ಮ ಅಜ್ಜ ಅವರು ತಮ್ಮಿಂದ ಕಾರ್ ಇದ್ರು, ದಸ್ತಗೀರ್ ಸಾಬ್ ಬೆಳಗ್ಗೆ ಅವ್ರದ್ದು ಕಾರ್ ಇತ್ತು. ಆ ಟೈಮ್ದಾಗ ಅಲ್ಲಿ ಬೀಟಲ್ ಕಾರ್ ಇತ್ತು ಅವ್ರು. ಆ ಕಾಲಕ್ಕೆ
ಆ ಕಾಲಕ್ಕೆ ಬಿಟಲ್ ಕಾರ್ ಇತ್ತು ಅವ್ರಿಗೆ. ಬಿಜಾಪುರದಲ್ಲಿ ಬಿಟಲ್ ಕಾರ್ ಇತ್ತು. ಆದರೆ ಯಾರು ಪ್ರೆಸ್ಟೀಜಿಯಸ್ ಫ್ಯಾಮಿಲಿ. ಬಿಜಾಪುರ ಪ್ರೆಸ್ಟೀಜಿಯಸ್ ಫ್ಯಾಮಿಲಿ. ವೆರಿ ನೈಸ್. ಮೀನ್ಸ್ ಬಿಸ್ನೆಸ್ ಈಗೆಲ್ಲ ಈಗ ನಾರ್ಮಲಿ ಬಿಸ್ನೆಸ್ ಮಾಡ್ತೀವಿ ಸರ್. ಬಿಸ್ನೆಸ್ ಮಾಡ್ತಾಯಿದ್ವಿ. ಮೋರ್ ಓವರ್ ವಿ ಹ್ಯಾವ್ ಸ್ಟಡಿಡ್ ಆ್ಯಂಡ್ ನಮ್ಮ ಒಬ್ಬರು ಕಸಿನ್ ಬ್ರದರ್ ಅಮೇರಿಕನಲ್ಲಿ ಶಿಫ್ಟ್ ಆಗಿದ್ದಾರೆ. ಎಲ್ಲರೂ ಅಮೇರಿಕನಲ್ಲಿ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಸೊ ನಾವು ಈಗ ಹಾಗಿದ್ದೀವಿ, ನಾವು ಸ್ಟಡಿ ಮಾಡ್ತಾಯಿದ್ವಿ. ಮೋರ್ ಓವರ್ ನಾವು ಫ್ಯಾಮಿಲಿ ಬಿಸ್ನೆಸ್ ಈಸ್ ಅಮೀರ್ ಟಾಕೀಸ್, ನಾವು ಅದೇ ನೋಡ್ಕೋತಾ ಇದ್ವಿ ಅವ್ರ ಹೆಸರಿಂದ. ಮತ್ತು ನಾವು ಏನೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅಮೀರ್ ಬಾಯ್ ಕರ್ನಾಟಕ ಹೆಸರಿಂದ ಮಾಡ್ತೀವಿ, ಬೇರೆ ಹೆಸರು ಯಾವುದಿಲ್ಲ ಆಗಿಲ್ಲ. ಓಕೆ ನೀವು ಕಂಡ ಏನೇನು ಕೇಳಿದ್ದೀರಿ ಅಮೀರ್ ಬಾಯ್ ಕರ್ನಾಟಕ ಅವ್ರ ಬಗ್ಗೆ? ನೀವು ನೋಡಿಲ್ಲ ನೀವೇ, ಬಟ್ ಏನು ಕೇಳಿದ್ರಿ? ನಾನು ನೋಡಿಲ್ಲ ಆ್ಯಕ್ಚುಲಿ. ನಾನು ನನ್ನ ಗ್ರ್ಯಾಂಡ್ ಫಾದರ್ಗೂ ನೋಡಿಲ್ಲ, ನಾವು ನೋಡಿದ್ದು ಗ್ರ್ಯಾಂಡ್ ಮದರ್ ಅಷ್ಟೇ. ಮೋರ್ ಓವರ್ ನಾ ಏನು ನೋಡಿದ್ದೀನಿ ನಾವು ಬುಕ್ಸ್ನಲ್ಲಿ ಓದಿದ್ದೀನಿ ಅವ್ರ ಬಗ್ಗೆ ಡೀಟೇಲ್ ಆಗಿ ನೀವು ಮಾತಾಡಬೇಕು. ಯು ನೀಡ್ ಟು ಟಾಕ್ ಟು ಅವ್ರ ನಮ್ಮ ತಂದೆಯವ್ರ ಜೊತೆ ಮಾತಾಡಬೇಕು. ಅವರೇ ನಿಮ್ಗೆ ಡೀಟೇಲ್ ಆಗಿ ಅವ್ರ ಬಗ್ಗೆ ಹೇಳೋರು. ತಂದೆ ಅಮೀರ್ ಬಾಯ್ ಕರ್ನಾಟಕ ನೋಡಿದ್ದಾರೆ, ಅವ್ರ ಕೈನಲ್ಲಿ ಊಟನೂ ಮಾಡಿದ್ದಾರೆ ಅವರು. ಸೊ ವಿ ಆರ್ ಥರ್ಡ್ ಜನರೇಷನ್. ವೆರಿ ಫೈನ್. ಸೊ ಸ್ನೇಹಿತರೆ, ಇದು ಅಮೀರ್ ಬಾಯ್ ಕರ್ನಾಟಕಿ ಅವರು ಕಟ್ಟಿಸಿದ ಮನೆ, ಸ್ವತಃ ಅವರೇ ಕಟ್ಟಿಸಿದ ಮನೆ ನೋಡಿ. ಆ ಕಾಲದ ಬಂಗ್ಲೆ ಇದು, ಭಾಳ ಒಳ್ಳೆ ಬಂಗ್ಲೆ. ಈಗ ಸ್ವಲ್ಪ ಅದರ ಹೊಳಪು ಕಳ್ಕೊಂಡಿದೆ. ಮೆಮೋರಿಯಲ್ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅವ್ರದ್ದು. ಸರ್ ಅವ್ರ ಮೆಮೋರಿಯಲ್ ಅಮೀರ್ ಟಾಕೀಸ್ ಅವ್ರ ಮೆಮೋರಿಯಲ್ ಸರ್. ಬನ್ನಿ ಇವ್ರ ತಂದೆಯವ್ರನ್ನ ಮಾತಾಡಿಸಿ ಅಮೀರ್ ಬಾಯ್ ಕರ್ನಾಟಕಿ ಅವ್ರನ್ನ ಕಂಡಿದ್ದಾರೆ, ಆ ಒಂದು ನೆನಪುಗಳನ್ನ ನೀಟಾಗಿ ಕೇಳೋಣಂತೆ. ಸರ್ ಬರ್ರಿ ಸರ್. ಪ್ರೀತಿಯ ಮಾತಿಗೆ ನಾ ಮರುಳ. ಎಸ್ ಸರ್. ಹಲೋ ಸರ್. He is my brother-in-law from Chennai. Hi sir. I am Parameshwar from Kalamaadhyama YouTube channel. ಚಾನೆಲ್ ಇವರೇ ನಿಮ್ಮ ತಂದೆಯವರು? ಹಲೋ ಸರ್. ಓಕೆ, ತಾಜುದ್ದೀನ್ ಬೀಳಿಗೆಯವರು. ನಾವು ಬೀಳಿಗೆಗೆ ಹೋಗಿ ಬಂದ್ವಿ. ಅಲ್ಲಿ ಮನೆ ಇತ್ತಲ್ಲ ಬೀಳಿಗೆ ಒಳಗಡೆ, ಆ ಮನೆ ತಗೊಂಬಂದ್ವಿ. ಹಾಗಾಗಿ ಅದನ್ನು ಸೇಲ್ ಮಾಡಿದ್ವಿ ನಾವು. ಅದು ಹೇಳಿದ್ರು ಅವರಲ್ಲೊಬ್ರು. ಎಸ್, ಥ್ಯಾಂಕ್ ಯು. ನೀವು ಕಂಡಿದ್ದೀರಿ ಅವ್ರನ್ನ? ಯು ನೋ ವೆರಿ ವೆಲ್. ಎಷ್ಟು ವರ್ಷ ನೋಡಿದ್ದೀರಿ ಅವ್ರನ್ನ? She passed away in 65. So your date of which year? 49. You're 49. ಓ, ಆಲ್ಮೋಸ್ಟ್ ಒಂದು 18 ವರ್ಷ ನೋಡಿದ್ದೀರಿ. 18 ವರ್ಷ ಸಣ್ಣ ಇದ್ದಾಗ ನೋಡಿದ್ದು ನೆನಪಿಲ್ಲ ನನಗೆ. ಒಂದು 10-12 ವರ್ಷ. ಐ ರಿಮೆಂಬರ್. ಎಸ್ ಐ ವೆರಿ ವೆಲ್ ರಿಮೆಂಬರ್. ಎಸ್. ನಾವು ಕೆಲಸ ಅಲ್ಲಿ ಬಿಸ್ನೆಸ್ ಅದು, ನಮ್ಮದು ಸಿನಿಮಾ ಥಿಯೇಟರ್ ಅದು. ನಮ್ಮ ಫಾದರ್ ಎಲ್ಡರ್ ಸಿಸ್ಟರ್ ಅವರು. ನಿಮ್ಮ ತಂದೆಯವರ ಅಕ್ಕ? ಹೌದು. ಅಂದರೆ ಸೋದರತ್ತೆ? ಹಾಂ. ಅವರು ನಮ್ಮ ಫ್ಯಾಮ್ಲಿ ಬೀಳಿಗೆಯವ್ರಿಗೆ, ನಾವು ಬೀಳಿಗೆಯವರು. ಅದಕ್ಕಿಂತ ಮೊದಲು ತುಂಬರಮಟ್ಟಿ ಅಂತ ಒಂದು ಊರು ಅದು, ಒಂದು ಸಣ್ಣ ಹಳ್ಳಿ, ಬೀಳಿಗೆ ಸಮೀಪ ಆದದ್ದು. ಅಲ್ಲಿಂದ ಬೀಳಿಗೆ ಶಿಫ್ಟ್ ಆದರು. ಅಲ್ಲಿ ಬೀಳಿಗೆಯೊಳಗೆ ಅವರು ಬರೀ ಅಮೀರ್ ಬಾಯಿ ಅಷ್ಟೇ ಅಲ್ಲ, ಅಮೀರ್ ಬಾಯಿ, ಅಹಿಲ್ಯಾಬಾಯಿ, ಗೋಹರ್ ಬಾಯಿ, ಇವರು ನಮ್ಮ ಅವರು ಎಲ್ಲ ಸಿಸ್ಟರ್ಸ್. ಅವರು ಈ ಆರ್ಟ್ ಫೀಲ್ಡ್ದಾಗೆ ಇದ್ದರು, ಮ್ಯೂಸಿಕ್ದಾಗ ಇದ್ರಾಗಿದ್ದರು. ಇನ್ಫ್ಯಾಕ್ಟ್ ಅವ್ರ ಒಬ್ಬಕ್ಕಿ ಸಿಸ್ಟರ್ ಗೋಹರ್ ಬಾಯಿ ಅಂತೇಳಿ, ಶಿ ವಾಸ್ ಮ್ಯಾರಿಡ್ ಟು ಬಾಲಗಂಧರ್ವ, ಫೇಮಸ್ ಡ್ರಾಮಾಟಿಸ್ಟ್. ಬಾಲಗಂಧರ್ವ ಅಂತೇಳಿ ಬಾಂಬೆದಾಗಿದ್ರಲ್ಲ ಮರಾಠಿ ಡ್ರಾಮಾದವರು, ಶಿ ವಾಸ್ ಹೀಸ್ ವೈಫ್. ಬಾಲಗಂಧರ್ವ ಅವ್ರ ಮನೆಯಾಗಿದ್ದರು ಕಡಿತನವನು. ಗೋಹರ್ ಬಾಯಿ ಡೈಡ್ ಫಸ್ಟ್ ಆದಮೇಲೆ ಹಿಂದಿಗಡೆ ನಮ್ಮ ಬಾಲಗಂಧರ್ವ್ರಿಗೆ ಅವ್ರ ಮಗಳು, ಅವ್ರ ಮನೆ ಮಂದಿ ಪೂನಾದವರು ಬಂದು ತೊಗೊಂಡು ಹೋದರು ಹಳ್ಳಿ. ಅದರ್ವೈಸ್ ಅವ್ರ ಪ್ಯಾರಲೈಸಿಸ್ ಅವ್ರಿಗೂ ಸಹ ನೋಡಿದ್ದೀನಿ ನಾನು ಪೂರಾ. ಸಿ ನಮ್ಮ ಮೆನಿ ಟೈಮ್ಸ್ ಅವ್ರ ಮನೆಗೆ ಹೋಗಿ. ಕೆಡಲ್ ರೋಡ್ ಮೇಲೆ, ಬಾಂಬೆದಲ್ಲಿ ಕೆಡಲ್ ರೋಡ್ ಮೇಲೆ ಮನೆ ಇತ್ತು, ಈಗ ಎಲ್ಲದ ಗೊತ್ತಿಲ್ಲ ನನಗೆ. ಶಿ ಡೈಡ್ ಫಸ್ಟ್. ಅವರು ತೀರ್ಕೊಂಡು ಮ್ಯಾಲೆ ಬಾಲಗಂಧರ್ವ್ರಿಗೆ ಅವ್ರಿಗೆ ನಡೀಲಾಗ ಬರ್ತಿದ್ದಿಲ್ಲ. ಈ ವಾಸ್ ಫುಲ್ಲಿ ಪ್ಯಾರಲೈಟಿಕ್. ಅವ್ರಿಗೆ ತೊಗೊಂಡು ಪುನಾದಿಂದ ಅವರು ಜನ ಬಂದು ತೊಗೊಂಡು ಹೋಗ್ಬಿಟ್ರು ಅವ್ರಿಗೆ. ದೆನ್ ಈ ಪಾಸ್ಡ್ ಅವೇ ಇನ್ ಪುನಾ ಓನ್ಲಿ. Tell about Amir Bhai Karnataki. What our achievement is? Achievement is she was a playback singer. In some films she has acted also. That much I know. In fact, ನಮ್ಮ ಮನೆಯಲ್ಲಿ 78 RPM ರೆಕಾರ್ಡ್ ಬರ್ತಿದ್ವಲ್ಲ, ಅವು ಭಾಳ ಇದ್ದು. ಇನ್ನು 100s ಟುಗೆದರ್ ರೆಕಾರ್ಡ್ ಇದ್ದು. ಅದ್ರಾಗ ಮ್ಯಾಕ್ಸಿಮಮ್ ಅಮೀರ್ ಬಾಯಿ ಅವರದ್ದು, ಬಾಕಿ ಅವರು ಇವರು ರೆಕಾರ್ಡ್ನೂ ಇದ್ದು. ಈವನ್ ಫೋಟೋಸ್ ಇದ್ದು ನಮ್ಮ ಹತ್ರ. ಒಂದಂತೂ ಫೋಟೋದಾಗ ನೆನಪದ ಅಮೀರ್ ಬಾಯಿ, ಆಮೇಲೆ ಈ ಕಡೆ ತಲತ್ ಮೆಹಮೂದ, ಮತ್ತೊಂದು ಕಡೆ ಪಾಕಿಸ್ತಾನದ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್. ಈಗ ಪಾಕಿಸ್ತಾನದಲ್ಲಿ ಹೋದ ಅವನಂತರ ಇದು ನಿಮ್ಮದು ಪಾರ್ಟಿಷನ್ ಆದಮೇಲೆ. ಮುಂದೆ ಬಡಿಂಗ್ ಆ್ಯಕ್ಟ್ರಸ್ ಕೂತಾರೆ, ಆರ್ಟಿಸ್ಟ್ಸ್. ಅದರ ಎಲ್ಲರಿಗಿಂತ ಲಾಸ್ಟಕ್ಕೆ ಲತಾ ಮಂಗೇಶ್ಕರ್ ಕೂತಿದ್ದು, ಸಣ್ಣ ಹುಡುಗಿ ಲತಾ ಮಂಗೇಶ್ಕರ್ ಕೂತಿತ್ತು. ಅದು ಫೋಟೋ ಸಿಗುವಂತ ನನಗೆ ಪ್ರಶ್ನೆ, ಪ್ರಾಬ್ಲಮ್ ಅದು ಎಲ್ಲಿ ಗಪ್ಪ ಆಯಿತು, ಯಾರು ತೊಗೊಂಡ್ರು, ಏನು ಮಾಡಿದ್ರು ಗೊತ್ತಿಲ್ಲ. ಭಾಳ ವರ್ಷ ಇತ್ತು ನಮ್ಮ ಹತ್ರ ಫೋಟೋ. ಅದ್ರಾಗ ಅಲ್ಲಿ
ಇಲ್ಲಿ ಅಮೀರ್ ಬಾಯಿ, ಆಮೇಲೆ ತಲತ್ ಮೆಹಮೂದ್, ಬಹುತೇಕ ತಲತ್ ಮೆಹಮೂದ್, ಮತ್ತು ಯಾರು ಮತ್ತೊಬ್ಬರು ಯಾರು ಒಬ್ಬ ಪಾಕಿಸ್ತಾನ್ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾವ. ನನಗೆ ಯಾರೋ ಹೇಳಿದ್ರು, ನಮಗೆ ಅಷ್ಟು ಗೊತ್ತಿಲ್ಲ ಅಷ್ಟು ಅದ್ರ ಬಗ್ಗೆ. ನಾವು 78 RPM ರೆಕಾರ್ಡು ಇದ್ದು ಅವೇನು ನಮಗೆ ಅದ್ರದ್ದು ಇಂಪಾರ್ಟೆನ್ಸ್, ಇವನ್ ಒಂದು ದೊಡ್ಡ ಇದು ಬರ್ತದಲ್ಲ ಗ್ರಾಮೋಫೋನ್, ಹೀಸ್ ಮಾಸ್ಟರ್ಸ್ ವಾಯ್ಸ್ತಿದ್ದು ಫೋಟೋ ಇದ್ದಿದ್ದು, ಅದು ಗ್ರಾಮೋಫೋನ್ ಇತ್ತು, ಎಲ್ಲ ಇತ್ತು. ಬಟ್ ನಥಿಂಗ್ ಈಸ್ ನೋ ಲೆಫ್ಟ್. ಏನು ನಾವು ಅದ್ರದ್ದು ಅಷ್ಟು ಇಂಪಾರ್ಟೆನ್ಸ್ ಗುರುತಿದ್ದಿಲ್ಲ. ಹೀಗಾಗಿ ಅದ್ರ ಮೇಲೆ ನಮ್ಮ ಬ್ರದರ್, ನಮ್ಮ ಎಲ್ಡರ್ ಬ್ರದರ್ 78 RPM ರೆಕಾರ್ಡ್ ಮೇಲೆ ಪೇಂಟಿಂಗ್ ಮಾಡ್ತಿದ್ದ. ಅದ್ರದ್ದು ಇಂಪಾರ್ಟೆನ್ಸ್ ಗುರುತಿದ್ದಿಲ್ಲ ನಮಗೆ. ಹಂಗೆ ಎಷ್ಟು ಹಾಡು ಹಾಡಿದ್ದಾರೆ? ಇಲ್ಲ, ನನಗೆ ಅವು ಫಿಗರ್ಸ್ ನಂಬರ್ ಗೊತ್ತಿಲ್ಲ. ಸಿನಿಮಾನು ದೇವಾನಂದನ ಪಿಕ್ಚರ್ ಒಂದು ಯಾವುದು, ನಾ ಹಿಂಗೆ ಟಿ ವಿಯಲ್ಲಿ ನೋಡಿದಾಗ ದೇವಾನಂದ್ ಹ್ಯಾಸ್ ಆ್ಯಕ್ಟೆಡ್ ಆ್ಯಸ್ ಹರ್ ಸನ್ ಒಂದು ಪಿಕ್ಚರ್ದಲ್ಲಿ, ನನ್ನ ನೆನಪದ ನೋಡಿದ್ದೀನಿ ನಾನು. ಆಮೇಲೆ ಭಾಳ ಪಿಕ್ಚರ್ದಾಗ ಮಾಡ್ಯಾರ. ನನಗೆ ಇದು ಅಂತ ನೆನಪಿಲ್ಲ, ನನಗೆ ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ. ನಿಮ್ಮ ತರೀಕೆರೆಯವ್ರಿಗೆ ಗುರ್ತಿದ್ರೆ ಇರಬೇಕು, ಅವ್ರು ಸ್ವಲ್ಪ ರಿಸರ್ಚ್ ಮಾಡ್ಯಾರ ಇದ್ರ ಬಗ್ಗೆ. ಎವ್ರಿ ಇಯರ್ ಒಂದು ಸಲ ಅಂತೂ ಬಂದೇ ಬರ್ತಿದ್ಲಕ್ಕಿ. ಇಲ್ಲಿ ಬೀಳ್ಗಿಯೊಳಗೆ ಒಂದು ದರ್ಗಾ ಅದ, ಹಸನ್ ಡೋಗ್ರಿ ದರ್ಗಾ ಅಂಥೇಳಿ. ಬಂದಾಗೊಮ್ಮೆ ಅಲ್ಲಿ ಹೋಗಿ ಅಲ್ಲಿ ನಮ್ಮ ಬಡವರಿಗೆ ಇವ್ರಿಗೆ ಅದು ನಮ್ಮಲ್ಲಿ ಸಿಸ್ಟಮ್ ಅದಲ್ಲ, ಕುರಿ ಬಲಿ ಕೊಡೋದು ಮಾಡೋದು ಮಾಡಿ ಊಟ ಅದು ಹಾಕಿಸಿ ಮಾಡಿ ಮತ್ತು ಹೊಳ್ಳಿ ಬಾಂಬೆಗೆ ಹೋಗ್ತಿದ್ರು. ನೆನಪದ ನನಗೆ ವರ್ಷಕ್ಕೊಂದ್ಸಲ ಆ ಉರುಸದಲ್ಲಿ. ಇವತ್ತಾದರೂ ಆ ಉರುಸು ಆಗ್ತದೆ, ಹಸನ್ ಡೋಗ್ರಿ ಉರುಸು. ಎಸ್, ವೆರಿ ಭಾಳ ದೊಡ್ಡ ಉರುಸು ಆಗ್ತದೆ. ಬೀಳ್ಗಿಲಿ ಫೇಮಸ್ ಅದು ಆ ಪ್ಲೇಸ್. ಹಂಗಂತೂ ನಾವು ಟೈಮ್ ಮಾತ್ರ ಭಾಳ ಸ್ಪೆಂಡ್ ಮಾಡಿಲ್ಲ ಅವ್ರ ಬಗ್ಗೆ. ಶಿ ಲೈಕ್ಡ್ ವೈಟ್ ಡ್ರೆಸ್, ಇಷ್ಟು ನೆನಪದ ನನಗೆ. ವೈಟ್ ಡ್ರೆಸ್, ಸೀರೆ ಅದು ಏನೋ ಹಾಕೊಂಡ್ರೆ, ಬಟ್ ವೆರಿ ವೆರಿ ಪ್ಯೂರ್ ವೈಟ್, ಅದು ದಟ್ ಇಸ್ ವಾಟ್ ಶಿ ಲೈಕ್ಡ್. ಇಷ್ಟು ನೆನಪದ. ಬಾಕಿ ಕೆಲವೊಂದು ರೆಕಾರ್ಡ್ಸ್ ಇದ್ದು ರೀ, ನಾವು ಸಣ್ಣವರಿದ್ದಾಗ ಕೇಳೀನಿ. ಅವು ನನಗೆ ಎಲ್ಲಿ ಯಾವ ಹಾಡು ಪಿಕ್ಚರ್ ಹಾಡು ಏನು ಅಂತ ನನಗೆ ಗೊತ್ತಿಲ್ಲ. ಕೆಲವೊಂದು ಗಜಲ್, ಕೆಲವೊಂದು ಸಾರೋಫುಲ್ ಸಾಂಗ್ಸ್ ಇರ್ತಾರೆ, ಅವ್ರ ಸರಿಯಾಗಿ ಕೇಳೀನಿ. ನನಗೆ ಐ ಹ್ಯಾವ್ ಲೈಕ್ಡ್ ದಮ್ ವೆರಿ ವೆರಿ ಮಚ್. ಬಾಕಿತ್ತು ಕಮರ್ಷಿಯಲ್ ಫಿಲ್ಮ್ದಾಗಂತೂ ಹಾಡೇ ಹಾಡ್ತಿದ್ರು. ನಿಮ್ಮನ್ನು ಮಾತಾಡಿಸ್ತಿದ್ರು ಅವರು? ಹಾಂ, ವೆರಿ ಡೆಫಿನೆಟ್ಲಿ. ಸೊ ಈ ಕೆಲವು ನೆನಪುಗಳನ್ನ ಹೇಳಿ ಅವ್ರ ಜೊತೆಗೆ. ನನಗೆ ಐ ಹ್ಯಾವ್ ನಾಟ್ ಸ್ಪೆಂಡ್ ಮಚ್ ಆಫ್ ಮೈ ಟೈಮ್ ವಿತ್ ಹರ್. ವರ್ಷಕ್ಕೆ ಒಮ್ಮೆ ಏನಾದರೂ ಒಂದು 15 ದಿವಸ ತಿಂಗಳು ಬಾಂಬ್ ಕಲಿಯೋದೆಲ್ಲ ಬಿಜಾಪುರದಾಗ, ಮನೆ ಎಲ್ಲ ಬಿಜಾಪುರದಾಗ. ನಮ್ಮ ಮನೆ ಬಿಜಾಪುರದಾಗೆ, ನಮ್ಮ ಸಿನಿಮಾ ಥಿಯೇಟ್ರೂ ಬಿಜಾಪುರದಾಗೆ ಅದ, ಅಮೀರಿ ಟಾಕೀಸ್ ಅಂತೇಳಿ. ಎವ್ರಿಥಿಂಗ್ ಈಸ್ ಹಿಯರ್ ಓನ್ಲಿ. ಏನಾದರೂ ಹೀಗಾಗಿ ಹೋಗೋದು ಭಾಳ ಕಡಿಮೆ ಇರ್ತಿತ್ತು. ಮತ್ತು ನಮ್ಗೆ ಅಷ್ಟೇ ಅದ್ರ ಬಗ್ಗೆ ಆವಾಗ ಅನಾಲಿಟಿಕಲ್ ಮೈಂಡ್ ಇದ್ದಿದ್ದಿಲ್ಲ, ಇದೇನು ಏನಿಲ್ಲ, ಮತ್ತು ನೆಸರಿನೂ ಇದ್ದಿದ್ದಿಲ್ಲ. ಹೀಗಾಗಿ ನೀವು ಕೇಳೋದು ಡಿಟೇಲ್ ಪ್ರಶ್ನೆ ನನಗೆ ಉತ್ತರ ಕೊಡೋದು ಸಾಧ್ಯ ಆಗಂಗಿಲ್ಲ. ನೋ, ಐ ಆಮ್ ಸಾರಿ, ಐ ಡೋಂಟ್. ಮ್ಯಾರೇಜ್? ನೋ, ಶಿ ವಾಸ್ ನಾಟ್ ಮ್ಯಾರಿಡ್, ಬಟ್ ಶಿ ಮ್ಯಾರಿಡ್ ವಿತ್ ಒನ್ ಪರ್ಸನ್, ಬದ್ರಿ ಕಾಚ್ವಾಲಾ ಅಂಥೇಳಿ. ಹಿ ವಾಸ್ ಪೇಪರ್ ಓನರ್ ಇದ್ದರು, ನ್ಯೂಸ್ ಪೇಪರ್ದು. 3 ಫಿಲ್ಮ್ ನ್ಯೂಸ್ ಪೇಪರ್ ತೆಗಿತಾರೆ ಅವ್ರು, ಗುಜರಾತಿ ಎಲ್ಲ, ಆಲ್ ಗುಜರಾತಿ ಪೇಪರ್ಸ್. ಅದ್ರಾಗ ಪಾರಸ್ ಒಂದು ಹೆಸರು ನೆನಪದ, ಬಾಕಿ 2 ಪೇಪರ್ ಹೆಸರು ನೆನಪಿಲ್ಲ ನಾನು. ಬೇಕಂದ್ರೆ ಅವರು ಶಿ ಡೈಡ್ ಇನ್ 65, ಕ್ಯಾನ್ಸರ್ ಆಗಿತ್ತು ಅವ್ರಿಗೆ. ಶಿ ಡೈಡ್ ಇನ್ 65. ದೆನ್ ಇನ್ 65 ಓನ್ಲಿ ಐ ವೆಂಟ್ ಟು ಬಾಂಬೆ. ಅವ್ರದ್ದು ಮಾಹಿಂದಲ್ಲಿ ಫ್ಲ್ಯಾಟ್ ಇತ್ತು. ನಾನು ಎಜುಕೇಷನ್, ನಾನು ಅಲ್ಲಿ ಒಂದು 2 ವರ್ಷ ಬಾಂಬೆದಲ್ಲೇ ಕಲ್ತೀನಿ. ಈ ಕರ್ನಾಟಕಿ ಹೆಸರು ನನಗೆ ಅದು ಗುರುತಿಲ್ಲ, ನೀವು ಅದೇ ಕೇಳ್ತೀರಿ ಅನ್ನೋದು ಗೊತ್ತಿದ್ದೇನಾ. ನನಗೂ ಇವತ್ತಿನ ತನಕ ನಾನು ಕರ್ನಾಟಕೀಯ ಹೆಸರು ಇನ್ನು ಅವಾಗ ನಮ್ಮ ಸ್ಟೇಟಿದ ಹೆಸರು ಮೈಸೂರು ಅಂತಿತ್ತು. ಕರ್ನಾಟಕ ತಿಡ್ರಿ, ಅದು ಮಾಡಿರಿ ಇದು ಮಾಡಿರಿ ಅಂತ ಭಯಂಕರ ಇದು ನಿಮ್ಮದು ಗಲಾಟೆ ಅದು ನಡೀತಿತ್ತು. ಮೈಸೂರತ್ತೆ ಸ್ಟೇಟಿದ ಹೆಸರಿತ್ತು. ಅವಾಗ ವಿಚಾರ ಬರ್ತಿತ್ತು, ಕರ್ನಾಟಕ ತಿಕ್ಕಿಯಾಗಿ ಹೆಸರು ಇಟ್ಕೊಂಡಾಳ ನಮ್ಮ ಅತ್ತೆ ಅಂತ ಹೇಳಿ. ಆದರೆ ಅಕ್ಕಿನೂ ಅಮೀರ್ಬಾಯಿ ಕರ್ನಾಟಕಿ, ಘೋರ್ಬಾಯಿ ಕರ್ನಾಟಕಿ, ಅಹಿಲ್ಯಾಬಾಯಿ ಕರ್ನಾಟಕಿ, ಎಲ್ಲದಕ್ಕೂ ದೊಡ್ಡ ಅತ್ತಿ ಆಕಿ. ಅವರು ಅಹಿಲ್ಯಾಬಾಯಿನೂ ಆರ್ಟಿಸ್ಟಾ. ಮುಂಜಾನೆ 5ಕ್ಕೆ ಅವರು, ನೀವು ಹೇಳ್ತಿಲ್ಲ ಪ್ರಾಕ್ಟೀಸ್ ಮಾಡೋದು ಅಂತಾರಲ್ಲ, ವೋಕಲ್ ಪ್ರಾಕ್ಟೀಸ್. ನನ್ನ ನೆನಪದ ಇದು ದಿವಸನೂ. ಅವ್ರು ಹೇಗೆ ಕಲ್ತರು ಇದೆಲ್ಲ ಕಲೆ, ಡಾನ್ಸು? ಪೇಪರ್ದಾಗ, ಪುಸ್ತಕದಾಗ ಓದಿದ್ದೆ. ದೆಹಲಿ ಬೀಳ್ಗಿಯೊಳಗೆ ಯಾರೋ ಒಬ್ಬ ಟೀಚರ್ ಇದ್ರು, ತಿಳಿಸಿ ಹೇಳ್ಯಾರಂತ ಅವ್ರಿಗೆ. ರೆಕಾರ್ಡ್ಸ್ ಮಾತ್ರ ಭಾಳ ಇದ್ದು ರೀ. ನಾವು ಅದನ್ನು, ನಮ್ಗೆ ಅದ್ರದ್ದು ಇಂಪಾರ್ಟೆನ್ಸ್ ಇದ್ದಿದ್ದಿಲ್ಲ. ಹೀಗಾಗಿ ವಿ ಡಿಡ್ ನಾಟ್ ಪ್ರಿಸರ್ವ್. ಇನ್ಫ್ಯಾಕ್ಟ್ ವಿ ಆಟ್ ಟು ಹ್ಯಾವ್ ಪ್ರಿಸರ್ವ್ಡ್ ಇಟ್. ಇಲ್ಲಿ ಇಷ್ಟು ನೆಲದಿಂದ ಇಟ್ಟರೆ ಇಷ್ಟು ಹತ್ತಿರ ಬರ್ತಿತ್ತು ನೋಡಿ ರೆಕಾರ್ಡ್ಸ್. ಚೆನ್ನಾಗಿ ಮಾಸ್ತರ್ಗೆ ಇದೆ. ನಮ್ಮ ಸಿನಿಮಾ ಥಿಯೇಟ್ರ್ ಈ ಮನೆಗೆ ನೀತು ನಾವು ಮಾಡೀವಿ ಬಿಡ್ರಿ. ಸಿನಿಮಾ ಥಿಯೇಟ್ರ್ ಬಿಜಾಪುರದ 4-5 ಮನೆ. ಮತ್ತು ನಮ್ದು ಇಲ್ಲೊಂದು ಮಡ್ಡಿ ಅಂತ ಜಮೀನು ಅದ, ಮಡ್ಡಿ ಜಮೀನು ಅಂಥೇಳಿ, ಅದ್ರ ಗರ್ಸಿಂದು.
ಅಲ್ಲಿ ನಾವು ದ್ರಾಕ್ಷಿ ಹಚ್ಚಿದ್ದು ಈಗ ತೆಗೆದೆಲ್ಲ ಮಾವಿನ ಗಿಡ ಅದು ಹಚ್ಚಾವಲ್ಲಿ. ಸರ್ ಅವರು ಆ್ಯಕ್ಚುಲಿ ತಮ್ಮ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕರಿಯರ್ ಸ್ಟಾರ್ಟ್ ಮಾಡಿದ್ದು 1935ಲಿಂದ. ಅವ್ರ ಸಿಂಗಿಂಗ್ ಸ್ಟಾರ್ಟ್ ಆಗಿದ್ದು 1934ನಲ್ಲಿ ಅವ್ರ ಫಸ್ಟ್ ಪಿಕ್ಚರ್ ಬಂದಿದ್ದು ವಿಷ್ಣು ಭಕ್ತ್ ಹತ್ರ. ಅದರದಾಗ ಸಿಂಗಿಂಗು ಮಾಡಿದರು, ಆ್ಯಕ್ಟಿಂಗು ಮಾಡಿದರು. ಫ್ರಮ್ ದೆನ್ ಅವ್ರದ್ದು ಓವರ್ ಆಲ್ ಸ್ಪ್ಯಾನ್ ಇದ್ದಿದ್ದು 1961 ತನಕ ಅವ್ರು ಮಾಡಿದ್ದು. ಅದರದಾಗ 13 ಆ್ಯಂಡ್ ಮೋರ್ ಲ್ಯಾಂಗ್ವೇಜಸ್ನಲ್ಲಿ ಹಾಡಿದ್ದಾರೆ, ಇನ್ಕ್ಲೂಡಿಂಗ್ ಗುಜರಾತಿ ಮತ್ತು ಬೆಂಗಾಲಿ. ಅಲ್ಲಿ ಗುಜರಾತಿ ಬೆಂಗಾಲಿದಾಗೆ ಅವ್ರು ಹಾಡಿದ್ದಾರೆ. ಅವ್ರ ಬಗ್ಗೆ ನಾನು ಕ್ಲೀನಾಗಿ ಹೇಳಬೇಕಂದ್ರೆ ವೈಷ್ಣವಿ ಜಂತು ಹಾಡ ಫಸ್ಟ್ ರಿಕಾರ್ಡೆಡ್ ಸಾಂಗ್ ಮಾಡಿದ್ದೆ ಅಮೀರ್ ಬಾಯಿ ಕರ್ನಾಟಕಿ. ಅದು ಭಾಳ ಮಹಾತ್ಮ ಗಾಂಧಿಗೆ ಆಪ್ತಮೀಯತಾಗಿದ್ದು, ಭಾಳ ಫೇವ್ರೆಟ್ ಹಾಡಾಗಿತ್ತು. ಇವತ್ತು ದೆಹಲಿಯಲ್ಲಿ ಗಾಂಧಿ ಭವನ್ನಲ್ಲಿ ಅದೇ ಹಾಡಲಿಂದ ಅವರು ಭಜನ್ ಚಾಲು ಮಾಡ್ತಾರೆ ಅಲ್ಲಿ ವೈಷ್ಣವ್ ಜಂತು. ಅವ್ರು ಅಮೀರ್ ಬಾಯಿ ಕರ್ನಾಟಕಿ ಹಾಡಿದ್ದೆ ಹಾಡಲಿಂದೆ ಅವ್ರು ರಿಪೀಟ್ ಲತಾ ಸುಮಗ್ರಿ ಹಾಡೋದು ಇಟ್ ವೆಂಟ್ ಮುಂದಾದ ಅಮೀರ್ ಬಾಯಿ ಕರ್ನಾಟಕ ಹಾಡು. ಅವ್ರು 13 ಲ್ಯಾಂಗ್ವೇಜಲ್ಲಿ ಹಾಡಿದ್ದಾರೆ ಮೇಜರ್ಲಿ. ಅವರು ಆ ಟೈಮ್ನಲ್ಲಿ 1934ನಲ್ಲಿ ಒಂದು ಫೀಮೇಲ್ ಆ್ಯಕ್ಟ್ರೆಸಸ್ಗೆ ವಾಟ್ ರೆಸ್ಪೆಕ್ಟ್ ಇವತ್ತಿದೆಯಲ್ಲ ಅವತ್ತದು ಇರಲಿಲ್ಲ. ಸ್ಟಿಲ್ ಅವ್ರು ಸ್ಟ್ರಗಲ್ ಮಾಡಿ ಆ್ಯಕ್ಟಿಂಗ್ ಮಾಡಿ ತಮ್ಮ ಹೆಸರನ್ನು ಮಾಡಿದ್ರು. ಮತ್ತು ಅವರು ಕರ್ನಾಟಕ ಮೇಲೆ ಭಾಳ ಪ್ರಿಯ ಇದ್ದರು. ಅದಕ್ಕೆ ತಮ್ಮ ಹೆಸರಿನಲ್ಲಿ ಅಮೀರ್ ಬಾಯಿ ಕರ್ನಾಟಕಿ ಅಂತ ಆ್ಯಡ್ ಮಾಡ್ಕೊಂಡ್ರು ಅವರು. ನಾವು ಕರ್ನಾಟಕದವ್ರದ್ದು, ನಾವು ಕರ್ನಾಟಕ ಮತ್ತು ಕರ್ನಾಟಕ ಹೆಮ್ಮೆಲಿಂದ ತಮ್ಮ ಹೆಸರಿನಲ್ಲಿ ಕರ್ನಾಟಕ ಅಂತ ಆ್ಯಡ್ ಮಾಡ್ಕೊಂಡ್ರು. ಇದು ಮಾತ್ರ ಕರೆ. ಅವಾಗಿನ ಕರ್ನಾಟಕಕ್ಕೆ ಭಾಳ ರೆಸ್ಪೆಕ್ಟ್ ಇರ್ದಿದ್ದಿಲ್ಲ. ಮೈಸೂರು ಸ್ಟೇಟ್ ಅಂತ ಹೆಸರಿದ್ದು. ಕನ್ನಡ ಲ್ಯಾಂಗ್ವೇಜ್ ಗೊತ್ತಿರಲಿಲ್ಲ. ಅವ್ರು ಕನ್ನಡ ಲ್ಯಾಂಗ್ವೇಜ್ಗೂ ಮಹತ್ವ ಬರಲಿ, ನಾವು ಕರ್ನಾಟಕದವ್ರದ್ದು ಕರ್ನಾಟಕ ತಂದು ಹೆಸರು ಇಟ್ಕೊಂಡು ತಮಗೆ ಅಮೀರ್ ಬಾಯಿ ಕರ್ನಾಟಕಿ ಅಂತ. ಅವ್ರ ಲೈಫ್ ನಡೆದಿದೆ. ಅವ್ರದ್ದು ಪರ್ಸನಲ್ ಲೈಫ್ನಲ್ಲಿ ಟ್ರೆಜಿಡಿನೂ ಇತ್ತು. ಆದರೆ ಆ ಟೈಮ್ನಲ್ಲಿ ಆ್ಯಟ್ ದಿ ಏಜ್ ಆಫ್ 15 ಬಾಂಬೆ ಹೋಗಿ ತಮ್ಮ ಲೈಫನ್ನು ಸೆಟಲ್ ಮಾಡಬೇಕು. ಇಟ್ ವಾಸ್ ಎ ವೆರಿ ಡಿಫಿಕಲ್ಟ್ ಟಾಸ್ಕ್. ಎಸ್, ಬಾಂಬೆ ಹೋಗಿದ್ದ ಆ್ಯಟ್ ದಿ ಏಜ್ ಆಫ್ 15 ಅವರು. ಬಿಕಾಸ್ ನೀವು ಏನು ಕೇಳ್ತಾ ಇದ್ದೀರಲ್ಲ, ದ್ಯಾಟ್ ಈಸ್ ನಿಯರ್ಲಿ ಅಬೌಟ್ 1930, 1925 ಆ ಟೈಮ್ದಾಗಿದ್ದು ನೀವು ಹೇಳ್ತಾ ರಿಯಲಿ ಫ್ರಮ್ ಟುಡೇ ಇಸ್ ಎಕ್ಸಾಕ್ಟ್ಲಿ 100 years. ಅಟ್ ದ ಟೈಮ್ ಆಫ್ 100 years ನಾವು ಹೇಳೋದು ಕೇಳ್ತಾ ಇದ್ದೀರಾ, ಇದು ಆಗಿದೆ. ಬಟ್ ಆ ಟೈಮ್ನಲ್ಲಿ ಅವರು ಮಾಡಿದ್ದಾರೆ, ಸ್ಟ್ರಗಲ್ ಮಾಡಿ ತಮ್ಮ ಹೆಸರನ್ನು ಮಾಡಿದ್ದಾರೆ. ಆ್ಯಂಡ್ ಟಿಲ್ 1947 ಬಿಫೋರ್ ಇಂಡಿಪೆಂಡೆನ್ಸ್ ಶಿ ವಾಸ್ ಆನ್ ಹೈಟ್ಸ್ ಆಫ್ ಹರ್ ಸಿಂಗಿಂಗ್ ರೆಕಾರ್ಡ್ನಲ್ಲಿ ಅವರು ತುಂಬ ಫೇಮಸ್ ಆಗಿದ್ದರು. ಎಸ್ಪೆಷಲಿ ಹಿಂದಿ ಮತ್ತು 1947 ಅಂತೆ ಗುಜರಾತಿ, ಮರಾಠಿ ಇಲ್ನಲ್ಲಿ ಸಿಂಗಿಂಗ್ ಜಾಸ್ತಿ ಮಾಡಿದ್ದಾರೆ ಅವರು. ಕನ್ನಡದಲ್ಲಿ ಅವ್ರು ಕಡಿಮೆ ಇದೆ. ಹಾಡು ನೆನಪಿದೆ, ಆದರೆ ನಾನು ನಿಮ್ಮ ಹುಡುಕಾಟ ಹೇಳ್ಬೋದು, ಎಕ್ಸಾಕ್ಟ್ ಅಂತ ಹೇಳಲ್ಲ. ಆದರೆ ಇವಾಗಿಂದು ಫೇಮಸ್ ಸಾಂಗ್ ನಾವು ವಾಟ್ ವಿ ಕ್ಯಾನ್ ರಿಮೆಂಬರ್ ಇಸ್ ವೈಷ್ಣವಿ ಜಂತ ಭಜನ್, ನಾರ್ಸಿ ಭಜನ್ ಇದೆ. ಅದು ಇವತ್ತು ನಿಮ್ಮ ಅಮೆಝಾನಲ್ಲಿ ಸಿಗುತ್ತೆ. ಅದು ನಾರ್ಸಿ ಯೂಟ್ಯೂಬ್ದಲ್ಲಿ ಸಿಗುತ್ತೆ, ನೀವು ಒರಿಜಿನಲ್ ರೆಕಾರ್ಡಿಂಗ್ಸ್ ಕೇಳ್ಕೊಬೋದು ಅವ್ರದ್ದು. ಇದೆ ಸರ್ ಅವ್ರದ್ದು ಹಿಂಗೆ ಲೈಫ್ ಇದೆ ಅವ್ರದ್ದು. ಅಮೀರ್ ಬಾಯಿ ಮತ್ತು ಗೌರ್ ಬಾಯಿ ಇಬ್ಬರು ದೇವರ್ ಆ್ಯಕ್ಟರ್ಸ್ ಆ್ಯಂಡ್ ದೇವರ್ ಸಿಂಗರ್ಸ್. ಎಸ್, ಆ್ಯಕ್ಟರ್ಸ್ ಆ್ಯಂಡ್ ಸಿಂಗರ್ಸ್. ಸರ್ ಅದು ಸಿನಿಮಾ ಎಕ್ಸಾಕ್ಟ್ಲಿ ರೆಕಾರ್ಡ್ ಅಂತ ಹೇಳೋದು ಬರಲ್ಲ, ಆದರೆ ಅದು ರೆಕಾರ್ಡ್ ನಮಗಿಲ್ಲ. ಅದನ್ನ ಹೇಳ್ತೀನಿ. ಫಸ್ಟ್ ಪಿಕ್ಚರ್ ವಾಟ್ಸ್ ಆ್ಯಕ್ಟೆಡ್ ಈಸ್ ವಿಷ್ಣು ಭಕ್ತ್, ಮರಾಠಿ ಪಿಕ್ಚರ್. ಮರಾಠಿ ಹಾರ ಹಾಡಿದ್ದಿದೆ, ಮರಾಠಿ ಆ್ಯಕ್ಟಿಂಗ್ ಮಾಡಿದ್ದಿದೆ ಸರ್ ಅವರು. ಒಂದು ಸಿನಿಮಾ ಯಾವುದೋ ಆ ಕಾಲಕ್ಕೆ 4 years ಕಂಟಿನ್ಯೂಸ್ ರನ್ ಆಗಿತ್ತಂತಲ್ಲ, ಒಂದು ಕಿಸ್ಮತ್ ಇದೆ ಸರ್. ಕಿಸ್ಮತ್ ಪಿಕ್ಚರ್ ಸರ್, ಕಲ್ಕತ್ತಾದಲ್ಲಿ ರನ್ ಆಗಿದ್ದು. 4 years ಸರ್. ಅದ್ರಲ್ಲಿ ಸಿಂಗಿಂಗು ಮಾಡಿದ್ದು. ಅವ್ರ ಕಂಪೋಸರ್ ಅನಿಲ್ ಬಿಸ್ವಾಸ್ ಅಂತ ಕಂಪೋಸರ್ ಇದೆ, ಸಾಂಗ್ಸ್ ಅವರು ಇದ್ದು ಅಲ್ಲಿ ಆ್ಯಕ್ಟಿಂಗು ಮಾಡಿದೆ ಸರ್ ಅವರು. 4 years ತನಕ ರನ್ ಆಗಿದೆ ಸರ್ ಕಂಟಿನ್ಯೂಸ್. ಅದು ಇಷ್ಟು ಲೈಫ್ ನಮ್ಗೆ ಅವ್ರ ಬಗ್ಗೆ ಗೊತ್ತಿದೆ ಸರ್. ಟ್ರಾಜಿಡಿ ಹೇಳ ಬರಲ್ಲ ಸರ್. ಹೌದಿಲ್ಲ, yes, she was twice married. First marriage didn't went very well, then she married second. ಬಟ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಸರ್ ಅದು ಆಗೋದು ಕಾಮನ್ ಮಾತು. ಆ ಟೈಮ್ನಲ್ಲಿನೂ ಈ ಟೈಮ್ನಲ್ಲಿ ಸರ್ ಐ ಕೆನಾಟ್ ಸೇ ಅದು ಏನಾಗುತ್ತೆ ಅದು. ಬಟ್ ಆ ಕಾಲದಲ್ಲಿ ಒಬ್ಬ ಹೆಣ್ಣುಮಗಳು ಇಲ್ಲಿಂದ ಕರ್ನಾಟಕದಿಂದ ಬಾಂಬೆಗೆ ಹೋಗಿ ನಟಿಯಾಗೋದು ಇಟ್ ವಾಸ್ ವೆರಿ ಬಿಗ್ ಅಚೀವ್ಮೆಂಟ್ ಸರ್ ಅದು. ಆ ಟೈಮ್ನಲ್ಲಿ 1947ನಲ್ಲಿ ಪ್ರತಿ ಹಾಡು ರೆಕಾರ್ಡಿಂಗ್ ಮಾಡೋಕ್ಕೆ 500 rupees ಪ್ರತಿ ಸಿಂಗರ್ ಚಾರ್ಜ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ಲತಾ ಮಂಗೇಶ್ವರ್. 500 ರೂಪಾಯಿನೇ ಚಾರ್ಜ್ ಮಾಡ್ತಿದ್ರು. ಆ ಟೈಮ್ ಅಮೀರ್ ಬಾಯಿ ಕರ್ನಾಟಕಿ ಪರ್ ಸಾಂಗ್ ರೆಕಾರ್ಡ್ ಮಾಡೋಕ್ಕೆ 1000 rupees ಚಾರ್ಜ್ ಮಾಡ್ತಿದ್ರು. ಹೈಲಿ ಪೇಯ್ಡ್. ಮತ್ತು ಅವರು ರಿಕಾರ್ಡಿಂಗ್ ಎಂದೂ ಮಾಡಿಲ್ಲ. ಇಲ್ಲ, ಕರೆಕ್ಟ್ ಗುರ್ತ ಇಲ್ಲಿ ನೋಡು. ಹಾಂ, ಕರೆಕ್ಟ್. ಅದು ನೀವು ವಿಕಿಪೀಡಿಯಾದಲ್ಲಿ ಸಿಗ್ಬಿಡುತ್ತೆ ಅದು. ಅಲ್ಲ, ಲತಾ ಮಂಗೇಶ್ಕರ್ ಅಷ್ಟೊತ್ತಿದ್ರೆ ಆಲ್ರೆಡಿ. ಎಸ್, ಲತಾ ಮಂಗೇಶ್ಕರ್ ಸ್ಟಾರ್ಟ್ ಆಗಿತ್ತು. ಲತಾ ಮಂಗೇಶ್ಕರ್ ಸ್ಟಾರ್ಟ್ ಆಗಿತ್ತು.
ಏನಾಗಿರ್ತದೆ ಅವ್ರ ಕಾಲದಲ್ಲಿ ಫಿಲ್ಮ್ ಇಂಡಸ್ಟ್ರಿಗೆ ಇಟ್ ವಾಸ್ ನಾಟ್ ಎ ಚಲೋ ಇಂಡಸ್ಟ್ರಿ ಇಲ್ಲ ಅಂತ ಒಂದು ಸೆಂಟಿಮೆಂಟ್ ಇತ್ತು ಆ್ಯಂಡ್ ದೇ ಹ್ಯಾವ್ ಪ್ರೊಟೆಕ್ಟೆಡ್ ಅಸ್ ಫ್ರಮ್ ದ್ಯಾಟ್ ಇಂಡಸ್ಟ್ರಿ. 1934 1947 ಮಾಡಿದ್ರು ಅವರೆಲ್ಲ ನಮ್ಮ ಈ ಇಂಡಸ್ಟ್ರಿನ ಪ್ರೊಟೆಕ್ಟ್ ಮಾಡಿದರು. ಬೇಡ ನಮ್ಮ ಫರ್ದರ್ ಮೋರ್ ಯಾರು ಈ ಇಂಡಸ್ಟ್ರಿಗೆ ಬರೋದು ಬೇಡ, ಅದಕ್ಕೆ ಅವ್ರ ಜೊತೆ ಅವ್ರ ಕಡೆಯಿಂದ ಮೋರ್ ಇನ್ಫಾರ್ಮೇಷನ್ ನಮ್ಗೆ ಇಟ್ಟಿಲ್ಲ. ಸ್ನೇಹಿತರೆ, ಅಮೀರ್ ಬಾಯಿ ಕರ್ನಾಟಕಿಯವರ ಕುಟುಂಬದ ಸದಸ್ಯರು ಹೇಳಿದಂತಹ ವಿಷಯ ಇದು. ನಾವು ಮುಖ್ಯವಾಗಿ ಗಮನಿಸಬೇಕಾಗಿದೆ ಏನು ಅಂತಂದ್ರೆ ಸ್ನೇಹಿತರೆ, ಇವತ್ತಿಗೆ ಮಾಧ್ಯಮ ಸ್ವಲ್ಪ ಮುಕ್ತವಾಗಿದೆ. ಅಂದರೆ ಇವಾಗ ಟಿ ವಿಗಳಿರೋದ್ರಿಂದ, ಯೂಟ್ಯೂಬ್ ಇತ್ಯಾದಿ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಏನು ಎಕ್ಸ್ಪೋಜರು ಮಾಧ್ಯಮಗಳಲ್ಲಿ ನಟ ನಟಿಯರಾಗಿ ಅಂತ ಗೊತ್ತಾಗುತ್ತೆ. ಸೊ ಕಿರುತೆರೆ ಇದೆ, ಸಿನಿಮಾ ಇದೆ, ವೆಬ್ ಸೀರೀಸ್ ಇದಾವೆ, ಎಲ್ಲವೂ ಇದೆ. ಭಾಳ ಜನ ಪೋಷಕರು ತಮ್ಮ ಮಕ್ಕಳನ್ನ ಸೇರಿಸ್ಕೊಳ್ಳಿ ಅಂತ ನಮ್ಮನ್ನೇ ಕೇಳ್ತಿರ್ತಾರೆ. ಆದರೆ ಒಂದು ಕಾಲ ಇತ್ತು, ನಾವು ಸುಮ್ಮನೆ ಯೋಚಿಸೋಣ, ದಯಮಾಡಿ ಭಾಳ ಸೂಕ್ಷ್ಮವಾಗಿ ಯೋಚಿಸಿ. 100 ವರ್ಷಗಳ ಹಿಂದೆ ಆಗಿನ ಸ್ವತಂತ್ರ ಕೂಡ ಬಂದಿರಲಿಲ್ಲ. ಆಗ ಸಿನಿಮಾದಲ್ಲಿ ನಟಿಸೋದು ಅಂತಂದರೆ ಗಂಡಸರಿಗೆ ಅದೊಂದು ರೀತಿ ಬಹಳ ಒಂಥರ ಏನಾಗಿ ಸಿನಿಮಾದಲ್ಲಿ ಅನ್ನೋ ಥರದ್ದು ಒಂದು ತುಚ್ಛವಾಗಿ ಕಾಣೋಂಥ ಒಂದು ಕಾಲ ಅದು. ಹೆಣ್ಣು ಮಕ್ಳಿಗಂತೂ ಭಾಳ ಕಷ್ಟದ ಒಂದು ಸಮಯ ಇತ್ತು. ನೀವು ಮರಾಠಿಯ ಹರಿಶ್ಚಂದ್ರಾಚಿ ಫ್ಯಾಕ್ಟ್ರಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಅಲ್ಲಿ ಗಂಡಸರೇ ಹೆಣ್ಣು ಪಾತ್ರ ಮಾಡ್ತಿರ್ತಾರೆ ಸಿನಿಮಾದಲ್ಲಿ. ಯಾಕಂದರೆ ರಾಜಾ ಹರಿಶ್ಚಂದ್ರನ ಕಥೆಯಲ್ಲಿ ಹರಿಶ್ಚಂದ್ರನ ಹೆಂಡತಿಯ ಪಾತ್ರವನ್ನು ಅವ್ರ ಸಂಬಂಧಿಕನ ಒಬ್ಬ ಗಂಡಸು ಸ್ವಲ್ಪ ಬೆಳ್ಳಿಗಿರೋ ಗಂಡಸ ಕೈಯಲ್ಲಿ ಮಾಡಿಸ್ತಾರೆ ಅಂತ ಒಂದು ಪರಿಸ್ಥಿತಿ. ಅಂದರೆ ಇನ್ನೂ ಒಂದು ದೃಶ್ಯ ಇದೆ ಅದರಲ್ಲಿ. ಅಂದರೆ ಒಬ್ಬರು ವೇಶ್ಯನ ಹೋಗಿ ಅವ್ರು ಕೇಳ್ತಾರೆ ಆ್ಯಕ್ಟ್ ಮಾಡ್ತೀನಮ್ಮ ಅಂತ. ವೇಶ್ಯೆ ಇವ್ರು ಬೈದು ಹೊಡೆದ್ಬಿಡ್ತಾರೆ, ನಾನು ಅಂದರೆ ವೇಶ್ಯೆ ನಾನು ಆ ಸಿನಿಮಾದಲ್ಲಿ ಮಾಡಲ್ಲ ಅಂತ. ಸೊ ಆ ಥರದೊಂದು ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಕನ್ನಡದ ಹೆಣ್ಮಗಳು, ನಮ್ಮ ಕರ್ನಾಟಕದ ಬೀಳಗಿಯ ಹೆಣ್ಮಗಳು, ಬಿಜಾಪುರದ ಹೆಣ್ಮಗಳು ಅಮೀರ್ ಬಾಯಿ ಕರ್ನಾಟಕಿಯವರು ಈಗ ಎಕ್ಸಾಕ್ಟ್ಲಿ 100 ವರ್ಷಗಳ ಹಿಂದೆ ಮುಂಬೈಗೆ ಹೋಗಿ ಅಲ್ಲಿ ಹಲವು ಭಾಷೆಗಳಲ್ಲಿ, ಸುಮಾರು 14 ಭಾಷೆಗಳಲ್ಲಿ ಹಾಡುಗಳನ್ನು ಹಾಡಿ ಅನೇಕ ಸಿನಿಮಾಗಳಲ್ಲಿ ನಾಯಕ ನಟಿಯಾಗಿ ನಟಿಸಿ ಕನ್ನಡಕ್ಕೊಂದು ಹೆಸರನ್ನು ತಂದುಕೊಟ್ಟಂಥವ್ರು. ಅಷ್ಟು ಮಾತ್ರ ಅಲ್ಲ, ಅವ್ರ ದೊಡ್ಡತನ ಇನ್ನೊಂದಿದೆ. ಅವ್ರ ಹೆಸರು ಜೊತೆಗೆ ಕರ್ನಾಟಕ ಅಥವಾ ಕರ್ನಾಟಕಿ ಅಂತ ಹೆಸರನ್ನ ಇಟ್ಕೊಂಡು ಒಂದು ರೀತಿ ಕನ್ನಡದ ಋಣ ತೀರಿಸಿದ ಮಹಾನ್ ತಾಯಿಯಕ್ಕೆ. ಆ ಇಡೀ ಕುಟುಂಬ ಭಾಳ ಒಳ್ಳೆ ಕುಟುಂಬ. ನಾನು ಆ ಮಹಾ ತಾಯಿಗೆ, ಮಹಾ ಕಲಾವಿದೆಗೆ, ಮಹಾನಟಿಗೆ, ಮಹಾ ಗಾಯಕಿಗೆ ಕೈ ಮುಗಿದು ವಂದಿಸ್ತೀನಿ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ನಾನು ಮರ್ತೆ ಸ್ನೇಹಿತರೆ, 1943 ಅಂದರೆ ಈಗ ಹತ್ತಿರ 80 ವರ್ಷದ ಹಿಂದೆ ಕಿಸ್ಮತ್ ಅಂತ ಒಂದು ಸಿನಿಮಾ ಬಿಡುಗಡೆ ಆಯಿತು. ಅದನ್ನು ಹೇಳಿದ್ರು ಕಲ್ಕತ್ತಾದಲ್ಲಿ. ಆ ಸಿನಿಮಾ 4 ವರ್ಷ ಕಂಟಿನ್ಯೂಸ್ ಆಗಿ ಓಡಿತ್ತು. 4 ವರ್ಷ ಕಂಟಿನ್ಯೂಸ್ ಆಗಿ ಆ ಸಿನಿಮಾದ ನಾಯಕ ನಟಿ ನಮ್ಮ ಅಮೀರ್ ಬಾಯಿ ಕರ್ನಾಟಕಿಯವರು. ಆ ಸಿನಿಮಾ ಈಗ 80 ವರ್ಷಗಳ ಹಿಂದೆ 1 ಕೋಟಿ ರೂಪಾಯಿ ಕಲೆಕ್ಷನ್ ಸರ್. 1 ಕೋಟಿ ರೂಪಾಯಿ ಕಲೆಕ್ಷನ್ನು. ಸೊ ನನ್ನ ಮಾರ್ಟ್ರಲ್ಲಿ ಕೇಳಿದೆ, ಇದು ಲೆಕ್ಕ ಹೇಳಿ, ಪ್ರತಿ ವರ್ಷ 10% ಜಾಸ್ತಿ ಆದ್ರೂ ಅದ್ರ ಮನಿ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ ಅಂತ. 1647 ಕೋಟಿ ರೂಪಾಯಿ ಅಂತ ಕಳಿಸಿದ್ದಾರೆ ಅವರು. 1647 crores. ಸಪೋಸ್ ಇವತ್ತು ಆ ಸಿನಿಮಾ ಬಿಡುಗಡೆ ಆಗಿ ಏನು ಕಲೆಕ್ಷನ್ ಆಗಿದ್ರೆ, ಅಂದರೆ ಟೈಮ್ ವ್ಯಾಲ್ಯೂ ಆಫ್ ಮನಿ ನಾವು ಏನು ಕರಿತೀವಲ್ಲ ಅದು. ಸೊ ಹಾಗಾಗಿ ಆ ಕಾಲದ 1000 crore ಕ್ಲಬ್ ಸಿನಿಮಾ ಮಾಡಿದ್ರು ನಮ್ಮ ಅಮೀರ್ ಬಾಯಿ ಕರ್ನಾಟಕಿಯವರು. 1000 ಕೋಟಿ ಕ್ಲಬ್ ಅಂತ ನಾವು ಇವತ್ತು ಕರಿತೀವಿ ನೋಡಿ. ಸಲ್ಮಾನ್ ಖಾನ್ 1000 ಕೋಟಿ ಕ್ಲಬ್ ಆಯ್ತಂತೆ, ಅದಂತ ಸಿನಿಮಾ ಥಿಯೇಟರ್ ನಿಮ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಆ ಕಾಲದಲ್ಲೇ ಈಗ 80 ವರ್ಷಗಳಿಂದ ಬಿಫೋರ್ ಇಂಡಿಪೆಂಡೆನ್ಸೇ 1000 ಕೋಟಿ ಕ್ಲಬ್, 1000 crores ಕ್ಲಬ್ ಸೇರಿದಂಥ ಸಿನಿಮಾ ಮಾಡಿದ ನಮ್ಮ ಅಮೀರ್ ಬಾಯಿ ಕರ್ನಾಟಕಿ, ಕನ್ನಡದ ಹೆಮ್ಮೆಯ ಮಗಳು. ಅಮ್ಮ, ನಿಮ್ಮ ನಮಸ್ಕಾರಮ್ಮ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಸರ್. ಧನ್ಯವಾದ. ನಮಸ್ಕಾರ. ನಿನ್ನನ್ನು ನೆನೆಯುತ್ತಿ ರಾತ್ರಿಯ ಕಳೆದೆ, ನಿನ್ನನ್ನು ನೆನೆಯ